come on, home cooks, let's cook in the Master Class kitchen. Master Class Chef of the Year 2020. Master Class Chef of the Year 2020. ಹಾಯ್ ಹಲೋ ನಮಸ್ಕಾರ ಸಸ್ಯಕಾಲ್ ಆದಾವ್ ಎಲ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತ ಮಾಡ್ತಾ ಇದ್ದೇನೆ. ಸೊ ನಮ್ಮ ಟಿವಿ ನೋಡುವಂಥ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಾನು ನಿಮ್ಮ ವಿಜಯ್ ನಿಖಿಲ್ ರಾಜ್ ಮಾಡುವಂಥ ನಮಸ್ಕಾರಗಳು. ಇವತ್ತಿನ ಈ ಒಂದು ಕಾರ್ಯಕ್ರಮ ಬಹಳ ಒಂದು ವಿಶೇಷವಾದ ಸಂಚಿಕೆಯಲ್ಲಿ ನಾವಿದ್ದೇವೆ. ಸೊ ನಮ್ಮ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ 2020 ಇದರ ಕಿಚನ್ನಲ್ಲಿ ನಾವು ಇವತ್ತು ಇದ್ದೇವೆ. ಸೊ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮೇನ್ ಸ್ಪಾನ್ಸರ್ ಆಗಿ ನಮ್ಮ ಜೊತೆ ಇದ್ದಾರೆ ಆಪಲ್ ಮಾರ್ಟ್ ಹೈಪರ್ ಮಾರ್ಕೆಟ್, ಮಂಗಳೂರಿನ ಅತಿ ದೊಡ್ಡ ಸೂಪರ್ ಮಾರ್ಕೆಟ್ ಚೈನ್. ಅದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ಬಲವನ್ನು ತುಂಬಿಸಿದ್ದಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ ಟೇಸ್ಟಿ ಅಂಡ್ ಝೀರೋ ಕೊಲೆಸ್ಟ್ರಾಲ್ ಸನ್ಫ್ಲವರ್ ಆಯಿಲ್, in association with the Indian Design School, Interior Design College, Mangalore, and tried, tasted and trusted Aruna Masala since 1980. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಕೋ ಸ್ಪಾನ್ಸರ್ಸ್ ಆಗಿ ಇದ್ದಾರೆ ದ ಓಷನ್ ಪರ್ಲ್ ಹೋಟೆಲ್, ಶುಗರ್ ಕ್ಲೌಡ್ ಬ್ರೌನೀಸ್, AK ಕ್ಲೆನ್ಸ್ ಆಫ್ ಕ್ಲೀನಿಂಗ್ ಪ್ರಾಡಕ್ಟ್ಸ್ ಅಂಡ್ ಮೀಡಿಯಾ ಪಾರ್ಟ್ನರ್ ಆಗಿ ನಮ್ಮ ಜೊತೆ ಇದ್ದಾರೆ ನಮ್ಮ ಟಿವಿ ಪ್ರಿಂಟ್ ಪಾರ್ಟ್ನರ್ ವಾರ್ತಾ ಭಾರತಿ ಅಂಡ್ ರೇಡಿಯೋ ಪಾರ್ಟ್ನರ್ 93.5 ರೆಡ್ FM. ನಮ್ಮೆಲ್ಲ ಪ್ರಾಯೋಜಕರನ್ನ ಈ ಒಂದು ವೇದಿಕೆಯಲ್ಲಿ ಅವರಿಗೆ ನಿಮ್ಮೆಲ್ಲರ ಮುಖಾಂತರ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಸೊ ಕಳೆದ ಸಂಚಿಕೆಯಲ್ಲಿ ನಾವು ನಮ್ಮ ಈ ಒಂದು ಕುಕಿಂಗ್ ಕಾಂಪಿಟೇಷನ್ನ ಫಸ್ಟ್ ರೌಂಡನ್ನು ಮುಗಿಸಿದ್ದೇವೆ. ಸೊ ಅದರಲ್ಲಿ ಕೆಲವೊಬ್ಬರು ಕಂಟೆಸ್ಟೆಂಟ್ಸ್ನವರು ಡೇಂಜರ್ ಝೋನಲ್ಲಿ ಕೂಡ ಇದ್ದರು. ಅವರನ್ನು ನಾವು ಕೆಲವೊಬ್ಬರನ್ನ ಈ ಒಂದು ಸೆಕೆಂಡ್ ರೌಂಡಿಗೆ ಪ್ರಮೋಟ್ ಮಾಡಿ ಇಬ್ಬರು ಕಂಟೆಸ್ಟೆಂಟನ್ನು ಏನಿದ್ದೇವೆ ಅವರನ್ನು ನಾವು ಮನೆಗೆ ಕೂಡ ಕಳಿಸಿದ್ದೇವೆ, ಎಲಿಮಿನೇಟ್ ಕೂಡ ಮಾಡಿದ್ದೇವೆ. ಇವತ್ತು ನಮ್ಮ ಜೊತೆ 12 ಕಂಟೆಸ್ಟೆಂಟ್ಸ್ನವರು ನೆಕ್ಸ್ಟ್ ರೌಂಡ್, ದಟ್ ಈಸ್ ಇವತ್ತಿನ ಈ ಒಂದು ಸೆಕೆಂಡ್ ರೌಂಡಿಗೆ ಅವರನ್ನು ಪ್ರಮೋಟ್ ಮಾಡಿದ್ದೇವೆ. ಸೊ ಈ ಒಂದು ಇವತ್ತಿನ ರೌಂಡ್ನಲ್ಲಿ ಅವರು ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಏನೆಲ್ಲ ವಿದ್ಯವನ್ನು ನಮ್ಮ ಈ ಒಂದು ಕಿಚನ್ನಲ್ಲಿ ಮಾಡ್ತಾರೆ, ಎಷ್ಟು ವಿಭಿನ್ನವಾದ ರೆಸಿಪೀಸ್ ಇವತ್ತಿನ ಈ ಒಂದು ಕಿಚನ್ನಲ್ಲಿ ತಯಾರಾಗ್ತದೆ ಅಂತ ಕಾದು ನೋಡಬೇಕಷ್ಟೇ. ಸೊ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಪ್ರೀತಿಯ ಜಡ್ಜಸ್ ಅನ್ನ ಕರೆಯುವಂತ ಹೊತ್ತು. ಸೊ ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯ ಶೆಫ್ಸ್ನವರು ಇದ್ದಾರೆ. ಸೊ ತುಂಬಾನೇ ಅನುಭವಿ ತೀರ್ಪುಗಾರರು, ಬೇರೆ ಬೇರೆ ಹೋಟೆಲ್ಗಳಲ್ಲಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಶೆಫ್ ಆಗಿ ಸೇವೆಯನ್ನು ಸಲ್ಲಿಸಿರುವಂಥವ್ರು. ಸೊ ಇವರು ಶೆಫ್ ದೇವ್ಬ್ರಾತ್ ಮಂಡಲ್ ಸರ್, ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ವೆರಿ ವೆರಿ ಫೈನ್. ಹೌ ಆರ್ ಯು? ಆಪ್ಕೆ ಸೇ ಗುಡ್. ಇದೀಗ ಇನ್ನೊಬ್ಬರು ತೀರ್ಪುಗಾರರನ್ನ ಕೂಡ ಈ ಒಂದು ವೇದಿಕೆ ಕರೆಯುವಂತ ಹೊತ್ತು. ಸೊ ಹಿ ಇಸ್ ಶೆಫ್ ಮಿಥುನ್ ಕುಲಾಲ್, ಇವರನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸೊ ಪ್ಲೀಸ್ ಸರ್, ವೆಲ್ಕಮ್ ಇನ್ಶಾಲ್ಲರ್. ಸೊ ಇನ್ನಿತ್ತ ನಮ್ಮ ಸೆಕೆಂಡ್ ರೌಂಡ್ ಡೋಲ್ಲ ಫಸ್ಟ್ ರೌಂಡ್ ಮುಗಿಂಡ್. ಸೊ 16 ಜನ ಕಂಟೆಸ್ಟೆಂಟ್ ಎಂಕಲ್ ಸೆಲೆಕ್ಟ್ ಮಲ್ತಾ. ಸೊ ಇನ್ನಿ ಎಂಕಲ್ ನೊಟ್ಟಿಗೂ ಸೊ ದಾದ ಮಾತ ಎಂಕಲ್ನ ಹೋಮ್ ಕುಕ್ಸ್ ಎಂಜಿನ ಮಾತ ರೆಸಿಪೀಸ್ ಮಲ್ಪೇರ್ ಅವೇ ನೀನಿ ತೂವೋಡ. ಜಡ್ಜಸ್ ಕೂಡ ರೆಡಿ ಆಗಿದ್ದಾರೆ. ಸೊ ನಮ್ಮ ಕಂಟೆಸ್ಟೆಂಟ್ಸ್ ಅವರನ್ನ ಕರೆಯುವಂತ ಹೊತ್ತು. ಸೊ ನಮ್ಮ ಕಂಟೆಸ್ಟೆಂಟ್ ಇವತ್ತು ಈ ಒಂದು ಕಿಚನ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ನೋಡೋಣ. ವೀಕ್ಷಕರೇ, ನಮ್ಮ 4 ಜನ ಕಂಟೆಸ್ಟೆಂಟ್ಸ್, 4 ಜನ ಹೋಮ್ ಕುಕ್ಸ್ ಇವತ್ತು ಕೌಂಟರ್ ಮುಂದೆ ರೆಡಿ ಆಗಿದ್ದಾರೆ. ಇವತ್ತಿನ 2ನೇ ಸುತ್ತಿನ ಚಾಲೆಂಜ್ ಅನ್ನ ಫೇಸ್ ಮಾಡ್ಲಿಕ್ಕೆ ಅವರೆಲ್ಲರೂ ರೆಡಿ ಆಗಿದ್ದಾರೆ. ಸೊ ನೀವೆಲ್ಲರೂ ರೆಡಿ ಇದ್ದೀರಾ? ಸೊ ಸೆಕೆಂಡ್ ರೌಂಡ್ ಚಾಲೆಂಜ್ ಅಲ್ಲಿ ಇದ್ದೀರಾ? ಸೊ ಫಸ್ಟ್ ರೌಂಡ್ ಅನ್ನ ನೀವು ಫೇಸ್ ಮಾಡಿ ಅಲ್ಲಿ ನೀವು ಸೆಲೆಕ್ಟ್ ಆಗಿ ಇವಾಗ ಸೆಕೆಂಡ್ ರೌಂಡ್ ನಲ್ಲಿ ಇದ್ದೀರಾ. ಸೊ ಇವತ್ತಿನ ಈ ಒಂದು ಚಾಲೆಂಜಿಗೆ ಒಂದು ಹೆಸರು ಕೂಡ ಇಟ್ಟಿದ್ದೇವೆ. ಸೊ ದಟ್ ಇಸ್ ಮಿಸ್ಟ್ರಿ ಬಾಕ್ಸ್ ರೌಂಡ್. ಸೊ ಇವತ್ತಿನ ರೌಂಡ್ ಏನಿದೆ ಅದು ಮಿಸ್ಟ್ರಿ ಬಾಕ್ಸ್ ರೌಂಡ್. ನಿಮ್ಮ ಮುಂದ್ಗಡೆ ಇಲ್ಲಿ 2 ಕ್ಲಾಶ್ ಇದೆ, 2 ಮಿಸ್ಟ್ರಿ ಬಾಕ್ಸ್ A ಅಂಡ್ B. ಸೊ 2 ಮಿಸ್ಟ್ರಿ ಬಾಕ್ಸ್ ನಿಮ್ಮ ಮುಂದೆ ಕಾಣ್ತಾ ಇದೆ. ಸೊ ಈ 2 ಮಿಸ್ಟ್ರಿ ಬಾಕ್ಸ್ ಅನ್ನ ನೀವು ಚೂಸ್ ಮಾಡಬೇಕು. ಇದರಲ್ಲಿ ಒಂದನ್ನ ನೀವು ಚೂಸ್ ಮಾಡಬೇಕು. ಸೊ ಇಬ್ರು A ಚೂಸ್ ಮಾಡಿದ್ರೆ ಇನ್ನು ಇಬ್ರು B ಚೂಸ್ ಮಾಡ್ಬೋದು. ಸೊ ಯಾವ್ದನ್ನ ಚೂಸ್ ಮಾಡ್ತೀರಾ ಅದು ನಿಮಗೆ ಬಿಟ್ಟದ್ದು. ಆದ್ರೆ ಒಬ್ರು A ಚೂಸ್ ಮಾಡಿದ ಮೇಲೆ ಇನ್ನೊಬ್ಬರಿಗೆ ಮಾತ್ರ ಸೇಮ್ ಬಾಕ್ಸ್ ಅನ್ನ ಚೂಸ್ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಸೊ A ಬಾಕ್ಸ್ ಅನ್ನ ಇಬ್ರು ಚೂಸ್ ಮಾಡ್ತೀರಾ, B ಬಾಕ್ಸ್ ಅನ್ನ ಕೂಡ ಇಬ್ರು ಚೂಸ್ ಮಾಡ್ತೀರಾ. ಸೊ ಆಮೇಲೆ ಅದರ ಒಳಗಡೆ ಏನಿದೆ ಅಂತ ನಮ್ಮ ಮಾಸ್ಟರ್ ಶೆಫ್ಸ್ ಅವರು ರಿವೀಲ್ ಮಾಡ್ಲಿಕ್ಕಿದ್ದಾರೆ. ಸೊ ಎಲ್ಲರೂ ರೆಡಿ ಆಗಿದ್ದೀರಾ? ಆಲ್ ಆರ್ ರೆಡಿ? ಸೊ ಆಲ್ ದ ಬೆಸ್ಟ್. ಸೊ ಮೊದಲಿಗೆ
ಪ್ರಜ್ವಲ್ ಅವರೇ, ನೀವು ಮಿಸ್ಟ್ರಿ ಬಾಕ್ಸ್ ಎ ಚೂಸ್ ಮಾಡ್ತೀರಾ ಅಥವಾ ಮಿಸ್ಟ್ರಿ ಬಾಕ್ಸ್ ಬಿ ಚೂಸ್ ಮಾಡ್ತಾ ಇದ್ದೀರಾ? ಈಗ ಫ್ರೀ. ಯು ಗೋ ಫಾರ್ ಎ. ಓಕೆ, ಸೊ ಪ್ರಜ್ವಲ್ ಅವರು ಎ ಅನ್ನ ಚೂಸ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇವಾಗ ಮೇಘ್ನಾ ಅವರೇ, ನೀವು ಎ ಚೂಸ್ ಮಾಡ್ತೀರಾ ಬಿ ಚೂಸ್ ಮಾಡ್ತೀರಾ? ಸೊ ಮೇಘ್ನಾ ಅವರು ಬಿ ಅನ್ನ ಚೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಸುಷ್ಮಾ ಶೇಟ್ ಅವರೇ, ಎ ಗೆ ಹೋಗ್ತೀರಾ ಅಥವಾ ಬಿ ಚೂಸ್ ಮಾಡ್ತೀರಾ? ಸೊ ಸುಷ್ಮಾ ಅವರು ಕೂಡ ಎ ಅನ್ನ ಚೂಸ್ ಮಾಡಿದ್ದಾರೆ. ಇಲ್ಲಿ ಅಹಾನಾ ಅವರಿಗೆ ಬಿ ಮಾತ್ರ ಉಳಿದಿದೆ. ಸೊ ಈ ಕಡೆ ಇಬ್ರು ಕಂಟೆಸ್ಟೆಂಟ್ಸ್ ಈ ಕಡೆ ಇರುವ ಎ ಬಾಕ್ಸ್ ಅನ್ನ ಚೂಸ್ ಮಾಡಿದ್ದಾರೆ. ಅದೇ ರೀತಿ ಈ ಕಡೆ ಇರುವ ಅಹಾನಾ ಹಾಗೂ ಮೇಘ್ನಾ ಅವರು ಬಿ ಅನ್ನ ಚೂಸ್ ಮಾಡಿದ್ದಾರೆ. ಸೊ ಇಬ್ಬಿಬ್ರು ಬಾಕ್ಸ್ ಅನ್ನ ಸೆಲೆಕ್ಟ್ ಮಾಡಿದ್ದಾರೆ. ಇವಾಗ ನಮ್ಮ ಶೆಫ್ಸ್ ಅವರು ಈ ಒಂದು ಮಿಸ್ಟ್ರಿ ಬಾಕ್ಸ್ ಅನ್ನ ರಿವೀಲ್ ಮಾಡುವಂತ ಹೊತ್ತು. ಇವಾಗ ಮಿಸ್ಟ್ರಿ ಬಾಕ್ಸ್ ಎ ಅನ್ನ ಶೆಫ್ ಮಿಥುನ್ ಅವರು ರಿವೀಲ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಪ್ರಜ್ವಲ್ ಮತ್ತು ಸುಷ್ಮಾ ಅವರೇ, ಸೊ ನಿಮ್ಮ ಸೆಲೆಕ್ಟ್ ಮಾಡಿದಂತ ಮಿಸ್ಟ್ರಿ ಬಾಕ್ಸ್ ಎ ಒಳಗಡೆ ಏನೆಲ್ಲ ಇದೆ ಅಂತ ಒಮ್ಮೆ ನೋಡ್ಕೊಳ್ಳಿ. ಸೊ ಸುಷ್ಮಾ ಹಾಗೂ ಪ್ರಜ್ವಲ್ ಅವರೇ, ಇಲ್ಲಿ ಮಿಸ್ಟ್ರಿ ಬಾಕ್ಸ್ ಎ ಒಳಗಡೆ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಅನ್ನ ನಾವು ಇಟ್ಟಿದ್ದೇವೆ. ಸೊ ಇದರಲ್ಲಿ ನಿಮಗೆ ಆಪ್ಷನ್ ಇದೆ ವೆಜ್ ಆರ್ ನಾನ್ ವೆಜ್ಗೆ ಹೋಗ್ಬೋದು. ಸೊ ಇಲ್ಲಿ ನಿಮಗೆ ಒಂದು ಕಡೆ ಬಾಸಾ ಫಿಶ್ ಕಾಣ್ತಾ ಇದೆ. ಸೊ ಅದರ ಬದಲಿಗೆ ವೆಜ್ ಅಲ್ಲಿ ಹೋಗುದಾದ್ರೆ ಪನ್ನೀರ್ ಇಟ್ಟಿದ್ದೇವೆ. ಸೊ ಐದರ್ ನೀವು ಪನ್ನೀರ್ ಆರ್ ನೀವು ಬಾಸಾ ಫಿಶ್ ಅನ್ನ ಯೂಸ್ ಮಾಡ್ಬೋದು. ಸೊ ಬೇರೆಲ್ಲ ಇಂಗ್ರೀಡಿಯೆಂಟ್ಸ್ ನಿಮಗೆ ಕಾಮನ್ ಆಗಿರ್ತದೆ. ಸೊ ಇದು ಇವತ್ತಿನ ನಿಮಗೆ ಮಿಸ್ಟ್ರಿ ಬಾಕ್ಸ್ ಚಾಲೆಂಜ್. ಅರ್ಥ ಆಯ್ತಲ್ವಾ? ಓಕೆ, ಸೊ ಇಲ್ಲಿ ಇವಾಗ ಮಿಸ್ಟ್ರಿ ಬಾಕ್ಸ್ ಬಿ ಕಾಯ್ತಾ ಇದೆ. ಅಹಾನಾ, ಮೇಘ್ನಾ ತುಂಬಾನೇ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದಾರೆ. ಸೊ ನೋಡೋಣ. ಸೊ ಶೆಫ್ ದೇವ್ರಾಜ್ ಮಂಡಲ್ ಸರ್ ಅವರು ಈ ಒಂದು ಬಾಕ್ಸ್ ಅನ್ನ ಓಪನ್ ಮಾಡ್ತಾರೆ. ಮೇಘನಾ ಅಂಡ್ ಅಹಾನಾ ಅವರೇ, ನೋಡಿ ನೀವು ಸೆಲೆಕ್ಟ್ ಮಾಡಿದಂತ ಮಿಸ್ಟ್ರಿ ಬಾಕ್ಸ್ ಬಿ ಅಲ್ಲಿ ಏನೆಲ್ಲ ಇದೆ ಅಂತ ನೋಡ್ತಾ ಇದ್ದೀರಲ್ವಾ? ಸೊ ನಿಮ್ಗೂ ಕೂಡ ಸೇಮ್ ಇಲ್ಲಿ ವೆಜ್ ಆರ್ ನಾನ್ ವೆಜ್ ಎರಡು ಆಪ್ಷನ್ ಇದೆ. ಸೊ ನೀವು ಮಿಸ್ಟ್ರಿ ಬಾಕ್ಸ್ ಬಿ ಅಲ್ಲಿ ವೆಜ್ ಮಾಡೋದು ಅಂತಾದ್ರೆ ಟೋಫು ಇದೆ, ಅದೇ ರೀತಿ ನಾನ್ ವೆಜ್ ಮಾಡೋದು ಅಂತಾದ್ರೆ ಪ್ರಾನ್ಸ್ ಇಟ್ಟಿದ್ದಾರೆ. ಸೊ ಎರಡನ್ನು ಚೂಸ್ ಮಾಡುವಂತಿಲ್ಲ. ಸೊ ವೆಜ್ ಆದ್ರೆ ವೆಜ್, ನಾನ್ ವೆಜ್ ಆದ್ರೆ ನಾನ್ ವೆಜ್. ಸೊ ಪ್ರಾನ್ಸ್ ಇದೆ, ಟೋಫು ಇದೆ. ಇದರ ಮಧ್ಯ ನೀವು ಏನಾದರೂ ಒಂದು ವಿಭಿನ್ನವಾದ ರೆಸಿಪಿಯನ್ನ ನಮ್ಮ ಮಿಸ್ಟ್ರಿ ಬಾಕ್ಸ್ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿ ಮಾಡಬೇಕು. ಸೊ ರೆಡಿ? ಇಲ್ಲಿ ಅಹಾನಾ ಮತ್ತು ಮೇಘ್ನಾ ಅವರು ಮಿಸ್ಟ್ರಿ ಬಾಕ್ಸ್ ಬಿ ಅನ್ನ ಸೆಲೆಕ್ಟ್ ಮಾಡಿದ್ದಾರೆ. ಅದೇ ರೀತಿ ಪ್ರಜ್ವಲ್ ಹಾಗೂ ಸುಷ್ಮಾ ಶೇಟ್ ಅವರು ಎ ಅನ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ನಮ್ಮ ಆಪಲ್ ಮಾರ್ಟ್ ಹೈಪರ್ ಮಾರ್ಕೆಟ್ ಇಂದ ಅವರಿಗೆ ಇಂಗ್ರೀಡಿಯೆಂಟ್ಸ್ ಕೂಡ ನಾವು ಕೊಟ್ಟಿದ್ದೇವೆ. ಸೊ ನಿಮಗೆ ಕೇವಲ 1 ಗಂಟೆಗಳ ಕಾಲ ಅವಕಾಶ ಸಿಗ್ತದೆ. ಸೊ ನಿಮ್ಮ ರೆಸಿಪಿ ಏನೇ ಇರ್ಬೋದು ಅದನ್ನ ಓನ್ಲಿ 1 hour ಟೈಮ್ ಅಲ್ಲಿ ಫಿನಿಶ್ ಮಾಡಬೇಕು. ಸೊ ನಿಮ್ಮ ಟೈಮ್ ಈಗ ಶುರು. ಸೊ ಏನೆಲ್ಲ ಬೇಕು ಅದಕ್ಕೆಲ್ಲ ಪ್ರಿಪರೇಷನ್ ಈ ಒಂದು 1 hour ಅಲ್ಲಿ ಸ್ಟಾರ್ಟ್ ಮಾಡಬೇಕು. ಸೊ ಕ್ವಿಕ್ ಆಗಿ ಮಾಡಿ. ಸೊ ಓನ್ಲಿ 1 hour ಟೈಮ್ ಇರ್ತದೆ. ಸೊ ಕ್ವಿಕ್ ಆಗಿ ಪಿಕ್ ಮಾಡೋದಿದ್ರೆ ಪ್ಯಾಂಟ್ರಿಯಿಂದ ವೆಸಲ್ಸ್ ಪಿಕ್ ಮಾಡ್ಬೋದು. ಸೊ ಕುಕಿಂಗ್ ಮಾಡಲಿಕ್ಕೆ ನಿಮ್ಗೆಲ್ರಿಗೂ ಕೇವಲ ಈಗಾಗಲೇ ಹೇಳಿದಂತೆ 1 hour ಟೈಮ್ ಸಿಗ್ತದೆ. ಸೊ ಮಿಸ್ಟ್ರಿ ಬಾಕ್ಸ್ ಅಲ್ಲಿ ಏನೆಲ್ಲ ಕೊಟ್ಟಿದ್ದೇವೆ ಅದನ್ನ ಆದಷ್ಟು ನೀಟಾಗಿ ಯೂಸ್ ಮಾಡಬೇಕು. ಸೊ ವೆಜ್ ಆಪ್ಷನ್ ಇದೆ, ನಿಮಗೆ ನಾನ್ ವೆಜ್ ಆಪ್ಷನ್ ಕೂಡ ಇದೆ. ಸೊ ವೆಜ್ ಮಾಡುವವರು ವೆಜ್ ಮಾಡ್ಬೋದು, ನಾನ್ ವೆಜ್ ಮಾಡುವವರು ನಾನ್ ವೆಜ್ ಕೂಡ ಮಾಡ್ಬೋದು. Meghna, what are you going to make? Ravioli, stuffed pasta. Ravioli? Yeah. Oh. Thanks to my family. What is topping? Tofu stuff. Good. Chalo, all the best. Thank you. Hello, Sushma. What are you going to make? So, like Manchurian type. Try Manchurian? करना। Manchurian means बीटरूट से कलर लेके और ऑरेंज से थोड़ा खट्टा देना चाहती हूँ. It's little different. I'm trying. The combination of the dish Yeah, should yeah. be proper, huh? Okay. Otherwise, its mark will be minus. Okay. Okay.
should be proper combination. ಪ್ರತಿ ಸಲ ಗೊತ್ತಿರುತ್ತೆ ಪ್ಲಾನ್ ಮಾಡಿ ಹೀಗೆ ಮಾಡುವ ಆರಾಮ್ಸೆ ಲಿಸ್ಟ್ ಎಲ್ಲ ಮಾಡಿ ಬೇಕಿದ್ದಾಗೆಲ್ಲ ತೆಗೆದು ನಾವು ಮಾಡ್ತಿರ್ತೀವಿ. ಸೊ ಇವತ್ತು ಕೊಟ್ಟಂತ ಐಟಮ್ಸ್ ಅನ್ನ ಯೂಸ್ ಮಾಡಿ ಪಟ ತಂದು ರೆಸಿಪಿಯನ್ನ ಪ್ಲಾನ್ ಮಾಡಬೇಕು ಅಲ್ವಾ? ಓಕೆ, ನೋಡೋಣ. ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡಿ. ಓಕೆ, ರಜಲ್ ಅವರೇ ಹೇಗಿದೆ ಮಿಸ್ಟ್ರಿ ಬಾಕ್ಸ್ ಸೌಂಡ್? ಇದೆ, ಚೆನ್ನಾಗಿದೆಯಾ? ಇದೆ ಅಂದ್ರೆ ಹೇಗೆ? ಸೂಪರ್ ಇದೆ. ಇದೆ. ಸೊ ನೀವು ಎ ಸೆಲೆಕ್ಟ್ ಮಾಡಿದ್ದೀರಾ, ಬಿ ನೋಡಿದ ಮೇಲೆ ಬಿ ತೆಗಿಬೇಕು ಅಂತ ಏನಾದ್ರು ಫೀಲ್ ಆಯ್ತಾ, ಅನ್ಸ್ತಾ ಏನಾದ್ರು? ಕೆಲವು ಇಂಗ್ರೀಡಿಯೆಂಟ್ಸ್ ತಗೊಳ್ಳೋಂತ ಆಯ್ತು ಅಷ್ಟೇ. ಕೆಲವು ಯಾವ್ದೆಲ್ಲ ತಗೊಳ್ಳುವಂತಾಯ್ತು? ಬೇಸಿಕ್ ಥಿಂಗ್ಸ್, ಪೊಟೆಟೋಸ್ ತೆಗಿಬೇಕು ಅಂತ ಆಯ್ತು. So ಅಲ್ಲಿ ಪ್ರಾನ್ಸ್ ಇತ್ತು ಅಂತ ಕಾಣುತ್ತೆ. ಹೌದು. ಅದು ತೆಗಿಬೇಕು ಅಂತ ಆಯ್ತಾ? ಇಲ್ಲ, ಬಾಸ್ ನೋಡಿ ಮಾಡಿ ಯಾವ ಥರ ವಿಭಿನ್ನವಾಗಿ ವೆರೈಟಿ ಆಗಿರಲಿ. ಓಕೆ, ಪ್ರಜ್ವಲ್ ಅವರೇ ಏನ್ ಮಾಡಬೇಕು ಅಂತ Cover. ಸೊ ಲೈಕ್ ಸಿಂಪಲ್ ಬ್ಯಾಟರ್ ಮಾಡಿ ಸ್ಲರಿ ಸಿಂಪಲ್ ಬ್ಯಾಟರ್ ಲೈಕ್ ಮೈದಾ ವಿತ್ ಲೈಕ್ ಬ್ಯಾಟರ್ ಮಾಡಿ ಸಿಂಪಲ್ ಸ್ಲರಿ ಅವರಿಗೆ. ಸೊ ವಾಟೆಡ್ ದಿಸ್ ಮ್ಯಾರಿನೇಟ್ ವಿತ್ ಫ್ರೈ, ದೆನ್ ವಿಲ್ ಸಿ ದ ಸಿಂಪಲ್ ಸಾಸ್. ಕಾಲೇಜಲ್ಲಿ ನೀವು ಹೋಟೆಲ್ ಮ್ಯಾನೇಜ್ಮೆಂಟ್ ಕಲ್ತಿದ್ರಾ? ಹೌದು. ಓಕೆ, ಸೊ ನಿಮಗೆ ಅಂತೂ ಇದು ಈಸಿನೇ ಆಗ್ಬೇಕಲ್ವಾ? ಅಲ್ಲಿ ಕೆಲವು ಥಿಂಗ್ಸ್ ಓಕೆ ನಾವು ಕುಕ್ ಫೈನ್, ದೆನ್ ಲೈಕ್ ಕೆಲವು ಇಂಗ್ರೀಡಿಯೆಂಟ್ಸ್ ಶುಡ್ ಬಿ ಮಿಸ್ ಮ್ಯಾಚ್. ಸೊ ಕಾಲೇಜಲ್ಲಿ ಈ ಥರ ಎಲ್ಲ ಇವೆಂಟ್ ಇತ್ತಾ? ಓಕೆ, ಇತ್ತು ಬಟ್ ಹೋಗಿದ್ದೀರಾ ಕುಕಿಂಗ್ ಕಾಂಪಿಟೇಷನ್ ಎಲ್ಲಾದರೂ? ಇಲ್ಲ. ಇಲ್ಲ. ಸೊ ಇದು ಫಸ್ಟ್ ಟೈಮ್ First time. ಕಾಂಪಿಟೇಷನ್? ಹೌದು, ಕಾಂಪಿಟೇಷನ್ ಫಸ್ಟ್. ಕಾಲೇಜ್ ಲೆವೆಲ್ ಎಲ್ಲೂ ಕೂಡ ನೀವು ಕಾಲೇಜ್ ಲೆವೆಲ್ ಲೈಕ್ ಸ್ಕೂಲ್ ಲೆವೆಲ್, ಐ ಮೀನ್ ಕಾಲೇಜ್ level. ಅಂದರೆ ಕಾಲೇಜ್ ಲೆವೆಲ್ ಅಂದರೆ I'm feeling good, but not with the ingredients, some complicated ingredients. Good. That's like basic ingredients. Like ಹೋಗಿ ತರ್ತೀರಾ ಬೇರೆ? I'm feeling happy ತರ್ತೀರಾ ಬೇರೆ? if you allow that. ಡಿಸ್ಕ್ವಾಲಿಫೈ ಕೂಡ ಮಾಡ್ತೇವೆ ನಾವು ಅಷ್ಟೇ. Yeah, that's the ಇಲ್ಲಿ second ಯಾರು reason. ಇರುವುದಿಲ್ಲ, ಮತ್ತೆ ಇಲ್ಲಿ ಶೆಫ್ ಮತ್ತೆ ನಾನು ಮಾಡ್ಬೇಕಾಗ್ಬೋದು. ಓಕೆ, ಚಾಲೆಂಜ್ ಅಂದ್ರೆ ಹಾಗೆ. ಸೊ ಕೆಲವೊಂದನ್ನ ಫೇಸ್ ಮಾಡಬೇಕು. ಸೊ ನೋಡೋಣ, ಆಲ್ ದಿ ಬೆಸ್ಟ್ ಮಾಡಿ. ಓಕೆ ಶೆಫ್ ಸರ್, ನಮ್ಮ ಅಹಾನ ಶೆಟ್ಟಿ ಉಳ್ಳೇರು ಸ್ವಲ್ಪ ಸೈಲೆಂಟ್ ಆದ ಒಂಜಿ ಬರಿಗಿಟ್ಟಿಕ್ಕಲು ಒಂದು ವರ್ಕ್ ಮಾಡ್ತೊಂದುಲ್ಲೇರಿ. ಸೊ ಇನ್ನು ದಾದ ಮಲ್ತೊಂದುಲ್ಲ ಅಹಾನ ಶೆಟ್ಟಿ ಅವ್ರು ಏನು ಮಾಡ್ತಾ ಇದ್ದೀರಾ ನಿಮ್ಮ ಮಿಸ್ಟ್ರಿ ಬಾಕ್ಸ್ ಇಂಗ್ರೀಡಿಯೆಂಟ್ಸ್ ಜೊತೆ? ಮಿಸ್ಟ್ರಿ ಬಾಕ್ಸ್ ನೋಡಿ ಮಿಸ್ಟ್ರಿ ಅನಿಸ್ತು ನನಗೆ. ಸೊ ಮಿಸ್ಟ್ರಿ ಬಾಕ್ಸ್ ತೂದು ಮಿಸ್ಟ್ರಿ ಆಗಿದ್ದಾರೆ. ಸೊ ಮಿಸ್ಟ್ರಿ ಬಾಕ್ಸ್ ನೋಡಿ ಫುಲ್ ತಲೆ ತಿಕ್ತಾ, ಹೇಗೆ ಟೆನ್ಷನ್ ಆಯ್ತಾ? ಸ್ವಲ್ಪ ಟೆನ್ಷನ್ ಆಯ್ತಾ? ಸೊ ಇನ್ನು ಸ್ವಲ್ಪ ಟಫ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ ಕೊಟ್ಟಿದ್ರೆ ಇನ್ನೂ ಕೂಡ ಟೆನ್ಷನ್ ಆಗಿ ಬೀಳ್ತಿದ್ರೇನೋ ಅಲ್ವಾ? ನೋಡ್ಲಿಕ್ಕೆ ಸ್ವಲ್ಪ ವೀಕ್ ಬೇರೆ ಇದ್ದಾರೆ. ಸೊ ಇವತ್ತಿನ ಮಿಸ್ಟ್ರಿ ಬಾಕ್ಸ್ ಇಂಗ್ರೀಡಿಯೆಂಟ್ಸನ್ನು ನೀವೇ ತಿನ್ನಬೇಕು. ಫಸ್ಟ್ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು. ಸೊ ನಮ್ಮ ಶೆಫ್ ಅವರು ಆದಷ್ಟು ಹೆಲ್ದಿ ಇಂಗ್ರೀಡಿಯೆಂಟ್ಸನ್ನು ಕೊಟ್ಟಿದ್ದಾರೆ. ಸೊ ಇವತ್ತಿನ ನಮ್ಮ ಮಾಸ್ಟರ್ ಕ್ಲಾಸ್ ರೌಂಡ್ಸ್ ಎಲ್ಲ ಮುಗಿದ ಮೇಲೆ ನೀವು ಸ್ವಲ್ಪ ತೋರಾಗ್ತೀರ ಅಂತ ಕಾಣುತ್ತಲ್ವಾ? ಟೇಸ್ಟ್ ಮಾಡಿ ತಿಂದು ಅಲ್ವಾ? ಅದೊಂದು ನೋಡುವ. ಲಾಸ್ಟ್ ಟ್ರೈ. ಸೊ ನಮ್ಮ ಈ ಒಂದು ಶೆಫ್ ಆಫ್ ದಿ ಇಯರ್ ಕಾಂಪಿಟೇಷನ್ ಇಂದ ಅವರು ಸ್ವಲ್ಪ ಮಾಡಿದ ರೆಸಿಪೀಸ್ ಅನ್ನ ಅವರೇ ತಿಂದು ಸ್ವಲ್ಪ ಟೋರ್ ಆಗ್ತಾರ ಅಂತ ಕೂಡ ನೋಡೋಣ ಇವತ್ತು ಅಹಾನ ಶೆಟ್ಟಿ ಅವರು. ಓಕೆ, ಸೊ ಏನು ಪ್ಲಾನಿಂಗ್ ಇದೆ ಅಹಾನ ಶೆಟ್ಟಿ ಅವರು ಇವತ್ತಿಗೆ ಈ ಒಂದು ಮಿಸ್ಟ್ರಿ ನನಗೆ ಬಾಕ್ಸ್? ಪ್ರಾನ್ ಸಿಕ್ಕಿದೆ. ಸೊ ನಾನು ಪ್ರಾನನ್ನು ಪೆಪ್ಪರ್ ಫ್ರೈ ಮಾಡುವಂತ ಇದ್ದೇನೆ. ಸೊ ಅದರೊಟ್ಟಿಗೆ ಬ್ರಾಕ್ಲಿ ಮತ್ತು ಕ್ರೀಮ್ ಯೂಸ್ ಮಾಡಿ ಕುಕ್ ಮಾಡುವಂತ ಇದ್ದೇನೆ. ಸೊ ಆಲ್ರೆಡಿ ಸ್ವೀಟ್ ಪೊಟೇಟೋಸ್ ಪ್ರಾನ್ಸ್ ಆರ್ ಹೆಚ್ಚು ಪ್ರಾನ್ಸ್ ಸಪ್ರೇಟ್ ಅದು ಫ್ರೈ ಮಾಡ್ತಂದ್ರೆ ಸೊ ಪ್ರಾನ್ಸ್ ಅನ್ನ ಸಪ್ರೇಟ್ ಆಗಿ ಫ್ರೈ ಮಾಡ್ತಾ ಇದ್ದಾರೆ. ಪೆಪ್ಪರ್ ಫ್ರೈ ಮಾಡ್ತಂದ್ರೆ ಡೀಪ್ ಫ್ರೈ. ಅವಾಗ ಒಂದು ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಮನೆ ಅಂದ್ರೆ ಏನೋ ಗೊತ್ತಿದ್ದೆ ಈಗೊಂದು ಸೂಪ್ ಮಾಡ್ತಂದಲ್ಲೇ ಟ್ರೈ ಮಾಡ್ತಿದ್ದು. ಒಂದಾದ ಸೂಪ ಏನಿನ ಬ್ರಾಕ್ಲಿ ಯೂಸ್ ಮಾಡ್ತಂದಲ್ಲೇ. ಬ್ರಾಕಲಿ ಯೂಸ್ ಮಾಡ್ದಾದ ಒಂದು ವೈಟ್ ಕಲರ್ ಒಂದು ಮಿಲ್ಕ್ ಮಿಲ್ಕ್ ಕ್ರೀಮ್ ಯೂಸ್ ಮಾಡ್ತಂದೆ. ಓಕೆ ದಾದ ಫಿಲ್ ಆಪನ್ ಸರ್ ಡಿಫ್ರೆಂಟ್ ಉಂಡ ಅತ್ತಂದ ದಾದ ತಪ್ಪು ಮಾಡ್ತದಲ್ಲ. ಸೊ ನಮ್ಮ ಅವರು ಶೆಫ್ ನಿತಿನ್ ಸರ್ ಅವರಂತೂ
ಇಲ್ಲಿ ಎಲ್ಲ ಯಾರೆಲ್ಲ ತಪ್ಪು ಮಾಡ್ತಾರೆ ರಪ್ಪ ಹೋಗಿ ಒಂದು ತಪ್ಪಾಗಿದೆ ಅಂತ ಹೇಳಿಬಿಡಿ. ಓಕೆ ಅದೊಂದು ಟಿಪ್ಸ್ ಕೊಡ್ರಿ ಕೊಡ್ಲಿ. ಇಲ್ಲಿ ನಮಸ್ಕಾರ ಮೇಘನಾ ಅವರೇ, ಹೇಗಿದ್ದೀರಾ ನೀವು? ಸೊ ಏನು ಮಾಡ್ತಾ ಇದ್ದೀರಾ? ತುಂಬಾ ಇಟಾಲಿಯನ್ ಫ್ಲೇವರ್ಸ್ ಎಲ್ಲ ಬರ್ತಾ ಇದೆ ಅಂತ ಕಾಣುತ್ತೆ. ಸೊ ಇಲ್ಲಿ Italian ಹೋಗಿದ್ದೇನೆ because I feel most of the ingredients are ಇಟಾಲಿಯನ್ Italian. ಸ್ವಲ್ಪ ಕಾಂಟಿನೆಂಟಲ್ ಸ್ಟೈಲ್ ಏನೋ ಮಾಡ್ತಾ ಇದ್ದೀರಾ? I'm making pasta. ಯು ಆರ್ ಮೇಕಿಂಗ್ ಪಾಸ್ತಾ. ಓಕೆ. ಸೊ ಪಾಸ್ತಾ ನಿಮಗೆ ಕೊಟ್ಟಿದ್ದಾರಾ? ಇಲ್ವಲ್ಲ. ಇಲ್ಲ, ನಾನು ಸ್ಟಫ್ ಪಾಸ್ತಾ ಮಾಡ್ತಿದ್ದೇನೆ. ಯಾವ್ದ್ರಲ್ಲಿ? There is maida. ಮೈದಾಲಿ ನೀವೇ ಪಾಸ್ತಾ ಮಾಡ್ತಾ ಇದ್ದೀರಾ? Yes, it's a made dough. So I think chef sir onto different attempts at those. So pasta are also mandandile. Okay. So how do you feel? How is our process? Anything to add up? Anything to? That I let you know. Huh? Last, So after just you finishing. chef kaatundule. After finishing. Something is fishy. Yeah. Yeah. Okay. So ಏನು ಆಗಿದೆ ಅಂತ ಅವ್ರ ಮನಸ್ಸಲ್ಲಿದೆ. ಸೊ ಅದನ್ನು ಅವರು ಮತ್ತೆ ರಿವೀಲ್ ಮಾಡ್ತಾರೆ, ನೋಡೋಣ ಏನಾಗಿದೆ ಅಂತ. Meghna making ravioli. Ravioli basically stuffing pasta. Stuffing Stuff pasta. Anything you with the put stuff, it's called ravioli. Trying to make our potato That's sauce mantundulle. ಓಕೆ ಓಕೆ. ಪೊಟೆಟೊ ಸಾಸ್, Potato sauce, right? ಒಂದು ಹೊಸ ಸಾಸ್ ಯಾನ್ ಟೊಮೆಟೊ ಸಾಸ್ ಕೇಂದ್ರ ಚಿಲ್ಲಿ ಸಾಸ್ ಕೇಂದ್ರ ಟೊಮೆಟೊ ಪೊಟೆಟೊ ಸಾಸ್ ಯಾನ್ ಕೇಂದ್ರ ಜೌಡ ಅದು ಯಾರು ಇತ್ತು ಮಂತ್ ಮಲ್ ತಜ್ಪಾವೆ ಅದೇ, ಅದು ಸೊ ನಮ್ಮ ಸಾಸ್ try ಲಕ್ಕನೆ ಮಾಡ್ತಾ ಉಪ್ಪುಂಡ ಅದಕ್ಕೆ ಯಾರು ಮಂತಿ ಬೋಕತ್ತು ಮಲ್ದಿ ಮಗತ್ತು ಓಡು. ಓಕೆ. ಸೊ ಆರ್ ಡಿಫ್ರೆಂಟ್ ಆದ ಪೊಟೆಟೊ ಸಾಸ್ ಮಲ್ತೊಂದುಲ್ಲೆ. ಸೊ ಟೊಮೆಟೊ ಸಾಸ್ ತಿಂತ ನಮ್ಮ ಚಿಲ್ಲಿ ಸಾಸ್ ತಿಂತ ಸೋಯಾ ಸಾಸ್ ತಿಂತ ಪೊಟೆಟೊ ಸಾಸ್ ಏನ್ ಚೊಪ್ಪುಂಡು ಒಂದು ಗೊತ್ತುಜ್ಜಿ. ಸೊ ಇರ್ನ ಐ ಥಿಂಕ್ ಇನ್ವೆನ್ಷನ್ ಇತ್ತೇರಿಗೆ ಪೊಡಿಗ ಹೋದಂತ. ಸೊ ಪೊಡಿಗ ಹೋದಂತ ಒಂದು ಎಂಕ್ ಲೈಕೆ ಮತ್ತೊಂದು ನತ್ತೆ ಜಾಸ್ತಿ ಮಾತ ಪಾತ್ರ ನೈಕೆ. ಓಕೆ. ಓಕೆ. ಆರೆಂಜ್ ಅನ್ನ ಅದಕ್ಕೆ ಹಾಕ್ತೀರಾ ಸೊ ಬೇರೆನೆ ಮಾಡ್ತೀರಾ? ಇಲ್ಲ, ಅದು ಜ್ಯೂಸ್ ಮಾಡಬೇಕು. ಸೊ ನಾವು ಕೊಟ್ಟಿರುವಂಥ ಇಂಗ್ರೀಡಿಯೆಂಟ್ಸ್ ಅನ್ನ ಯಾವುದು ವೇಸ್ಟ್ ಮಾಡ್ಲಿಕ್ಕಿಲ್ಲ, ಅದರ ಸಿಪ್ಪೆಯನ್ನು ಕೂಡ ಯೂಸ್ ಮಾಡಬೇಕು. ಅದಕ್ಕೆ ಕೂಡ ಮಾರ್ಕ್ಸ್ ಇದೆ. ಸೊ ಸಿಪ್ಪೆಯನ್ನು ಬಿಸಾಡಿದ್ರೆ ಮಾರ್ಕ್ಸ್ ಕಟ್ ಆಗ್ತದೆ. ಅದೇ ಸರ್ ಚೋಲಿಲ ಯೂಸ್ ಮಾಡ್ಕೊಡ ಇತ್ತು ಅದೇ ಮನ್ಪೊಲಿ. ಓಕೆ. ಯೂಸ್ ಮಾಡ್ಬೋದು. ಟೇಸ್ಟ್ ಟೇಸ್ಟ್ ಮಾಡ್ಬೇಕಲ್ಲ. ಸೊ ಜರ್ಜ್ ಟೇಸ್ಟ್ ಮಾರ್ ನಿಕ್ಲೇನ್ ಚೂರು ಆಗಿರೋ ಆಯ್ತಾ ಅದಕ್ಕೆ ಚೋಲಿಗೆ ಒಳ್ಳೆದ್ ಯೂಸ್ ಮಾತ್ರ ಮಾಡ್ತಾ ಹಾಕ್ತಾ ಇದ್ದೆ. ಓಕೆ. ಸೊ ಇದ್ರ ಸಿಪ್ಪೆ ನೀವು ಒಳ್ಳೇದಿಲ್ಲ ಅಂತ ಅದು ಇಟ್ಸ್ ಬಾಯ್ಲಿಂಗ್. ಅದು ಅದು ತುಂಬ ಮೆಲಕ್ಕೆ actually- ಪ್ರಾಬ್ಲಮ್ ಬರ್ತದೆ. I kept ಆಕ್ಚುಲಿ ನಮ್ಗೆ ತುಂಬಾ ಯೂಸ್ ಬರ್ತಾ ಇರ್ತದೆ. ನಾವು ಮುಂಚೆ ಕಾಲೇಜಲ್ಲೆಲ್ಲ ಇರ್ಬೇಕಿದ್ರೆ ಕೆಲವೊಮ್ಮೆ ಆರೆಂಜ್ ತಿಂದ್ರೆ ಹೌದು. ಅದನ್ನ ಯಾವ್ದಾದ್ರು ಹತ್ರ ಹೋಗಿ ಕಣ್ಣಿಗೆ ಹೀಗೆ ಮಾಡ್ತಾ ಇತ್ತು. ಕಣ್ಣಿಗೆ ಒಳ್ಳೇದು. ಒಂದು 5 ನಿಮಿಷ ಮತ್ತೆ ಅವ್ರ ಕಣ್ಣು ಆ ಬಿಡೋದಿಲ್ಲ. ರೀತಿ ನಮ್ಮ ಐಡಿಯಾ ಯೂಸ್ ಮಾಡ್ಕೊಂಡು ಓಕೆ. ಸೊ ಯಾನ್ ಪನ್ಕೊರ್ನೆ ಟಿಪ್ಸ್ ಸಿಕ್ಕಿಂದ ಆಯ್ತಾ ಫೀಲ್ ಯೂಸ್ ಮಾಡ್ತಂದ್ರೆ. ಸೊ ಕಳೆದಿಟ್ಟಿನಲ್ಲಿ ನಿಮ್ದು ಏನಾದ್ರು ಬಾಕಿ ಆಗಿತ್ತಾ? ಟೈಮ್ಗಿನ್ನ ಎಕ್ಸೀಡ್ ಆಗಿ ಏನಾದ್ರು ಬಾಕಿ ಆಗಿತ್ತಾ? ಸ್ವಲ್ಪ ಬಾಕಿ ಆಗಿತ್ತು. ಸ್ವಲ್ಪ ಬಾಕಿ ಆಗಿತ್ತಲ್ವಾ? Rice ಸೊ ರೈಸ್ ಕೂಡ ಏನೋ ಬಾಕಿ ಆಗಿತ್ತು, ಒಂದು ಕರಿ ಕೂಡ ಏನೋ ಬಾಕಿ ಆಗಿತ್ತು ಅಂತ ಕಾಣ್ತದೆ. ಕರಿ ಫಿನಿಶ್ ಆಗಿತ್ತು, ರೈಸ್ ಆಗಿರ್ಲಿಲ್ಲ. ಅದು ಸರ್ವ್ ಮಾಡ್ಲಿಕ್ಕೆ ಬಾಕಿ. ಸೊ ಇವತ್ತು ಯಾವುದನ್ನು ಕೂಡ ಬಾಕಿ ಬಿಡಬೇಡಿ. ಮತ್ತೆ ಬಾಕಿ ಬಿಟ್ಟರೆ ನನಗೆ ಆಗ್ತದೆ. ಆರಾಮ್ಸೆ ಆರಾಮ್ಸೆ. ಸೊ ಇವತ್ತು ಬಾಕಿ ಬಿಟ್ಟರೆ ಅದು ನಾನು ತಿಂತೇನೆ. Sure. ಪ್ಲೇಟಲ್ಲಿ ಹಾಕಿದ್ರೆ ಚೆಫ್ ತಿಂತಾರೆ. ಓಕೆ. ಬ್ರೊಕೊಲಿ ಬಾಯ್ಲ್ ಬ್ಲಾಂಚ್ ಮಾಡ್ತಾರೆ ಸರಿ. ಹಾ. ಇದು ಕೂಡ ಬಾಯ್ಲ್ ಹಾಕೊಂಡು ಅವಂತ ಸಾಲ್ಟ್ ಇದು ಬೊಕ್ಕ ಪಾಡು ಲಾಸ್ಟ್ ಮಾಡೋದು. ಸೊ ದಾಯ್ ಬ್ರೊಕೊಲಿ ದ ಟೆಕ್ನಿಕ್ ಅಂಚನೇನ ಅವ್ರು ಕಂಡ ಪುಂಡ ಪೀಸಸ್ ಪೀಸಸ್ ಹಾಕೊಂಡು. ಸೊ ఆయనත් ಫುಲ್ ಅದು ಚೇಂಜ್ ಆಗ್ತದೆ. ಕಲರ್ ಚೇಂಜ್ ಆಗ್ತದೆ. ಸೊ ಅವು ನಮಗೆ ಪ್ರೆಸೆಂಟ್ ಮಾಡ್ತಾಗ ಪಚ್ಚ ಕಲರ್ ಹೋಗ್ತದೆ. ఒక ಫುಲ್ ಫ್ಲವರ್ ಲಕ್ಕನೆ ಹೋಗ್ತದೆ. ಸ್ಟರ್ ಮಂಕಂಡ ಸ್ಮಾಲ್ ಸ್ಮಾಲ್ ಪೀಸಸ್ ಹೋಗುಂಡಾದೆ. ಸೊ ವಿ ಕ್ಯಾನ್ ಸಿ ಐ ಥಿಂಕ್ This one only ಅತ್ತಾರ್ ಕಟ್ ಮಾಡಿ ಪಾಟ್ ಕಟ್ ಮಾಡ್ತು ಪಾಟ್. ಕಟ್ ಮಾಡಿ ಪಾಟ್ ಟೆನ್ಷನ್ ಆಡಿ ಯಾನೆ ಮೇರೆ ಬರ್ತದೆ ಕೂಡ. ಓಕೆ. ಸೊ ಒಂದಾದ ಟ್ರೈ ಮಾಡ್ತಂದಲ್ಲ. ಹಾ, ಪೆಪ್ಪರ್ ಫ್ರೈ ಮಾಡ್ತಂದಲ್ಲ. ಸೊ ಮಸ್ತ್ ಏನೋ ಇಂಗ್ರೀಡಿಯೆಂಟ್ಸ್ ಇತ್ತು. ಸೊ ಮೇನ್ ಪೆಪ್ಪರ್ ಇತ್ತು. ಓಕೆ. ಸೊ ಪೆಪ್ಪರ್ ಬೊಕ್ಕ ಫ್ಲೋರ್ ಯೂಸ್ ಮಾಡ್ತದ್ದು. ಪೆಪ್ಪರ್ ಫ್ರೈ ಮಾಡ್ತದ್ದು. ಸರ್ ಪ್ರಾನ್ಸ್ ಹಿಡ್ದಲ್ಲ ಕರೆಕ್ಷನ್ ತೋಜೊಂದುಂಡ ಐರೆಗೆ ಹೆಂಗೆ ಗೊತ್ತಾಯಿನ ಮಟ್ಟಡ ಒಂಚೂರು ಆರು ಶಾಲೋ ಫ್ರೈ ಅನ್ಕೊಳ್ಳಿ ಶಾಲೋ ಫ್ರೈ. ಸ್ಟರ್ ಫ್ರೈ.
ಆಯ್ತಾ ಅದನ್ನ ಮಲ್ತಿನ ಪೌಡರ್ ಅವು ಸಪ್ರೇಟ್ ಅದು ಮಸಾಲ ಪೂರ ಕರೆಕ್ಟ್ ಮಿಕ್ಸ್ ಮಾಡ್ಬಿಡಿತ್ತು ನೆಂಟು ಫಿಲ್ ಇದು ಮಿಕ್ಸ್ ಲೆಕ್ಕಾಯ್ತು ಅವು ಮತ್ತೆ ಮಸಾಲ ಪೂರ ಸಪ್ರೇಟ್ ಆಗುಂಡು ಸಪ್ರೇಟ್ ಆಗುಂಡು ಓಕೆ ಸೊ ಶಾಲೋ ಫ್ರೈ ಮಾಡ್ಕೊಂಡು ಒಂಚೂರು ಸೆಟ್ ಆಯ್ತು ಮತ್ತೆ ಲಿಟಲ್ ಆಯಿಲ್ಡು ಆಯಿಲ್ ಇಡ ಓಕೆ ಒಂತೆ ಆಯಿಲ್ ಪಾಡ್ದು ಮಲ್ದೋಡು ಓಕೆ ಮೇಘ್ನಾ ಅವರೇ, ನಿಮ್ಮ ಪೊಟ್ಯಾಟೊ ಸಾಸನ್ನು ತಿನ್ನಲಿಕ್ಕೆ ಇಲ್ಲಿ ಇಬ್ಬರು ಟೇಸ್ಟ್ ಮಾಡಲಿಕ್ಕೆ ಎಕ್ಸೈಟೆಡ್ ಆಗಿದ್ದಾರೆ. ಸೊ ಶೆಫ್ಸ್ನವರು ಕೂಡ ಇಷ್ಟು ಅವರು ಸರ್ವಿಸಲ್ಲಿ ಪೊಟ್ಯಾಟೊ ಸಾಸನ್ನು ತಿಂದಿಲ್ಲ, ಟೇಸ್ಟ್ ಕೂಡ ಮಾಡಿಲ್ಲ. ಸೊ ನೀವು ಅದನ್ನು ಟ್ರೈ ಮಾಡ್ತಾ ಇದ್ದೀರಾ. ಸೊ ಯು ಆರ್ ಡೂಯಿಂಗ್ ಆಲ್ಸೋ ಫಾರ್ ದ ಫಸ್ಟ್ ಟೈಮ್. ಸೊ ಅವರೇ ಆ ಹೆಸರನ್ನ ಫಸ್ಟ್ ಟೈಮ್ ಕೇಳ್ತಾ ಇದ್ದಾರೆ. ಸೊ ಎಷ್ಟು ಡಿಫ್ರೆಂಟ್ ಆಗಿರ್ಬೋದು ಅಂತ ಇದರಲ್ಲೇ ಗೊತ್ತಾಗ್ತದೆ. ಸೊ ಪೊಟ್ಯಾಟೊ ಸಾಸ್ ಫಾರ್ ದ ಫಸ್ಟ್ ಟೈಮ್ ಐ ಥಿಂಕ್ ಇನ್ ಮಾಸ್ಟರ್ ಕ್ಲಾಸ್ ಕಿಚನ್. ಸೊ ಈ ಒಂದು ಸಾಸ್ ಏನಾದರೂ ಸಕ್ಸಸ್ ಆದರೆ ಸೊ ಮಾಸ್ಟರ್ ಕ್ಲಾಸಿಂದ ನಾವು ಅದನ್ನು ಪೇಟೆಂಟ್ ಮಾಡಿ ಶಾಪಿಗೆ ಬಿಡಬೇಕಾಗ್ಬೋದು. ನಮ್ಮ ಆ್ಯಪಲ್ ಮಾರ್ಟಲ್ಲಿ ಪೊಟ್ಯಾಟೊ ಸಾಸ್ ಅಂತ ಮೇಘ್ನಾ ಅವರ ಹೆಸರಲ್ಲಿ ಇಡಬೇಕಾಗ್ಬೋದು. ಓಕೆ, ನೋಡೋಣ ಸೊ ಯಾವ ಥರ ಬರ್ಬೋದು ಅಂತ. ಓಕೆ, ಸೊ ಕಾಂಟೆಸ್ಟೆಂಟ್ಸ್, ನಿಮ್ಮಲ್ಲಿ ಕೇವಲ ಅರ್ಧ ಗಂಟೆ ಬಾಕಿ. ಸೊ 30 ಮಿನಿಟ್ಸ್ ಆಲ್ರೆಡಿ ಆಗಿದೆ. ಸೊ ಏನೇ ಕುಕಿಂಗ್ ಇದ್ರು ಅರ್ಧ ಗಂಟೆ ಒಳಗಡೆ ಆಗಲೇಬೇಕು. ಸೊ ಓನ್ಲಿ ಲಾಸ್ಟ್ 30 ಮಿನಿಟ್ಸ್ ಲೆಫ್ಟ್. ಅದರೊಳಗಡೆ ಪ್ಲೇಟಿಂಗ್ ಕೂಡ ಮಾಡಿ, ಸರ್ವಿಂಗ್ ಕೂಡ ಮಾಡಿ. ಸೊ ನಾನು ಯಾವಾಗಲೂ ಹೇಳುವಂತೆ ನಿಮ್ಮ ಪ್ಲೇಸನ್ನು ಅಷ್ಟೇ ಕ್ಲೀನಾಗಿ ನೀಟಾಗಿ ಇಡಬೇಕು. ಸೊ ನಿಮ್ಮ ಪ್ಲೇಟ್ಸಲ್ಲಿ ನಿಮ್ಮ ಆಹಾರ ಎಷ್ಟು ಶುಚಿಯಾಗಿರ್ತದೋ ನಿಮ್ಮ ಕೌಂಟರ್ ಕೂಡ ಅಷ್ಟೇ ಕ್ಲೀನಾಗಿ ಶುಚಿಯಾಗಿ ನೀವು ಅದನ್ನು ಮೇಂಟೈನ್ ಮಾಡಬೇಕು. ಸೊ ಅದಕ್ಕೆ ಕೂಡ ಮಾರ್ಕ್ಸ್ ಜಾಸ್ತಿ. ಅದೇ ರೀತಿ ನಾವು ಕೊಟ್ಟಂತ ಮಿಸ್ಟ್ರಿ ಇಂಗ್ರೀಡಿಯೆಂಟ್ಸ್ ಅನ್ನು ಕೂಡ ಫುಲ್ಲೆಸ್ಟ್ ಆಗಿ ಯೂಸ್ ಮಾಡಬೇಕು. ಸೊ ಎಲ್ಲ ಐಟಮ್ಸ್ ಅನ್ನ ಚೆನ್ನಾಗಿ ಯೂಸ್ ಮಾಡಿದ್ರೆ ಅದಕ್ಕೂ ಕೂಡ ಮಾರ್ಕ್ಸ್ ಸ್ವಲ್ಪ ಜಾಸ್ತಿ. ಸೊ ಕ್ವಿಕ್ ಆಗಿ ಮಾಡಿ, ಅರ್ಧ ಗಂಟೆ ಟೈಮ್ ಇನ್ನು ಬಾಕಿ ಇದೆ. ಸೊ ಕ್ವಿಕ್ ಆಗಿ. ಅರ್ಧ ಗಂಟೆ ನಿಮ್ಗೆ ಅವಶ್ಯಕತೆ ಇಲ್ಲ ಅಂತ ಕಾಣ್ತದಲ್ವಾ? ಮುಗೀತು ಬೇಗ ನಿಮ್ದು. ಸೊ ಪ್ಲೇಟಿಂಗ್ ಎಲ್ಲ ಮಾಡಿ ಮನೆಗೆ ಹೋಗ್ಬೇಕು ಅಂತ ಇದ್ದೀರಾ? ಇಲ್ಲ ಅಲ್ಲ, ಅರ್ಧ ಗಂಟೆ ಇದೆ, ಟೈಮ್ ಇದೆ. ಸ್ವಲ್ಪ ಮೆಲ್ಲ ಮಾಡಿ, ಸ್ವಲ್ಪ ಇನ್ನೊಂದು ಟ್ರೈ ಮಾಡಬೇಕು ಅಂತಿದ್ದೀರಾ. ಸೊ ರಿಸ್ಕ್ ತೆಗೆಯೋದಕ್ಕಿಂತ ಸ್ವಲ್ಪ ಯೋಚನೆ ಮಾಡಿ ಹಾಫ್ ಆನ್ ಅವರ್ ಇದೆ. ಗುಡ್. ಡಾಬಾ ಸ್ಟೈಲಲ್ಲಿ ಏನೋ ಪರೋಟ ಎಲ್ಲ ಆಗ್ತಾ ಇದೆ. ಏನಿದು? ಮೇಘ್ನಾ ಡಾಬಾ ಪರೋಟವಾ ಚಪಾತಿಯ ಏನು ಸೈಡಲ್ಲಿ ಸ್ವಲ್ಪ ಕರೆಕ್ಟಾಗಿ ಬರಲಿಲ್ಲ. ಅದು ಕಟ್ ಮಾಡ್ಲಿಕ್ಕೆ ಇದೆಯಾ? ಶೆಫ್ ಮಿಥುನ್ ಅವ್ರು ನೋಡಿದ್ರೆ ಇವಾಗ ಬೈತಾರೆ ನಿಮ್ಗೆ. ಅಲ್ಲ, ಅದು ಗ್ಲಾಸಲ್ಲಿ ಕಟ್. ಓಕೆ ಹಾಗೆ. ಸೊ ಗ್ಲಾಸಲ್ಲಿ ಕಟ್ ಮಾಡ್ತಾರಂತೆ. ಸೊ ಅದನ್ನು ಇದು ಮಾಡಬೇಕು, ಶೇಪ್ ಮಾಡಬೇಕಿದ್ರೆ ರೌಂಡಾಗಿ ಮಾಡಲಿಕ್ಕಾಗಲ್ಲ. ಸ್ಕ್ವೇರ್ ಕೂಡ ಮಾಡ್ಲಿಕ್ಕಾಗ್ತದೆ. ಅಲ್ಲ, ನಿಮಗೆ ಇದು ಹೀಗೆ ರೋಲ್ ಮಾಡುವಾಗಲೇ ನೀಟಾಗಿ ರೌಂಡ್ ಮಾಡ್ಲಿಕ್ಕೆ ಆಗೋದಿಲ್ವಾ ಗ್ಲಾಸಲ್ಲಿ ಕಟ್ ಮಾಡೋದಕ್ಕಿಂತ? ಅದು ಸ್ಟಫಿಂಗ್ ಅದ್ರ ಒಳಗೆ ಇದೆ. So I want all this all of this inside. ಶೆಫ್ ಕೊಟ್ಟಂತ ಟಿಪ್ಪನ್ನ ಯೂಸ್ ಮಾಡಿದಿರಂತ ಕಾಣುತ್ತೆ. ಸೊ ರಿಸ್ಕ್ ತೆಗೆಯೋದು ಬೇಡ. ಎರಡು ಹೋದ್ರೂ ಪರವಾಗಿಲ್ಲ, 4 ಚೆನ್ನಾಗಿರ್ಲಿ ಅಂತ ಅವರು ಸ್ವಲ್ಪ ಕಮ್ಮಿ ಆಯಿಲ್ ಹಾಕಿ ಎಣ್ಣೆಯನ್ನು ಉಳಿಸಿದ್ದಾರೆ ಇವತ್ತು. ಸೊ ನಮಗೆ ಮುಂದಿನ ಸುತ್ತಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಸಿಗುತ್ತೆ ಇವರಿಂದ. ಸೊ ನೋಡೋಣ. ಬೇರೆ ಸ್ವೀಟ್ ಪೊಟೆಟೋಸ್ ಅಲ್ಲಿ ಏನು ಮಾಡ್ತಾ ಇದ್ದೀರಾ? ಫ್ರೆಂಚ್ ಫ್ರೈಸ್. ಇದು ಸ್ವೀಟ್ ಪೊಟೆಟೋ ಅಲ್ಲಿ ಮಾಡ್ತಾರೆ. ಡಿಫ್ರೆಂಟ್ ಆಗಿರ್ಬೋದು. KFC ಅಲ್ಲಿ ಇಡ್ಬೋದಾ? ಅವರಿಗೆ ಇಷ್ಟ ಇದ್ರೆ ತಗೊಳ್ಳಿ. ಇಡುವ. ನಿಮ್ಗೆ ಇಷ್ಟ ಇದೆ? ನಂಗೆ ಇಷ್ಟ ಇದೆ, ತಗೊಳ್ತಾರೆ ತೊಂದರೆ. ಗುಡ್ ಮಾಡಿ. ಎಲ್ಲ ಕೌಂಟರ್ಸಿಂದ ಬೇರೆ ರೀತಿಯ ಅರೋಮಾ ಏನು ಪರಿಮಳ ಏನು ಬರ್ತಾ ಇದೆ, ಅದರ ಸ್ಮೆಲ್ ಆಗಿರ್ಬೋದು, ಅದರ ಒಂದು ಪಂಜೆಂಟ್ ಫೀಲ್ ಆಗಿರ್ಬೋದು, ಕಣ್ಣು ಮೂಗೆಲ್ಲ ಸ್ವಲ್ಪ ಉರಿತಾ ಇದೆ, ಸ್ವಲ್ಪ ಟೆಂಪ್ಟಿಂಗ್ ಆಗ್ತಾ ಇದೆ, ಸ್ವಲ್ಪ ಬಾಯಲ್ಲಿ ನೀರು ಬರುವಂಥ ಕೆಲವೊಂದು ರೆಸಿಪೀಸ್ ಕೂಡ ಆಗ್ತಾ ಇದೆ. ಸೊ ಸಖತ್ತಾಗಿದೆ ಈ ಒಂದು ಅಡುಗೆ ಅಂತ ಇವತ್ತು ಫಿಲ್ ಆಗಿದೆ. ಸೊ ಎಲ್ಲ ಟೇಬಲ್ಸಲ್ಲೂ ಫಿಲ್ ಆಗಿ ವೆರೈಟಿ ಆಗಿರುವಂಥ ರೆಸಿಪೀಸ್ ಆಗ್ತಾಯಿದೆ. ಕಂಟಿನ್ಯೂಸ್ ಆಗಿ
ಸೊ ಈ ಒಂದು ಅಡುಗೆ ಮನೆಯಲ್ಲಿ ಬೇರೆ ಬೇರೆ ರೀತಿಯ ಖಾದ್ಯಗಳು ರೆಡಿ ಆಗ್ತಾ ಇದೆ. ಸೊ ಮಾಸ್ಟರ್ ಕ್ಲಾಸ್ ಕಿಚನಲ್ಲಿ ಡಿಫ್ರೆಂಟ್ ಆಗಿರುವಂಥ ವೆರೈಟಿ ಆಗಿರುವಂಥ ಡಿಶಸ್ ನಮ್ಮ ಮಾಸ್ಟರ್ ಕ್ಲಾಸ್ ಹೋಮ್ ಕುಕ್ಸ್ ಅವರು ಮಾಡ್ತಾ ಇದ್ದಾರೆ. Come on, home cooks, let's cook in the Master Class kitchen. Master Class Chef of the Year 2020. Master Class Chef of the Year 2020. Kind of saucy. This is chutney. Sauce you put in Great sauce. chutney. The time. This is. Put salt and oil. Yeah, I'm just tasting Can we get good? Salt and pepper is there. Yeah, but Only salt and oil. Sugar already, beetroot is sweet. Beetroot little sweet. Salt should be more. but not. ये पास्ता पूरा वाला नहीं कुक करना पड़ा. one by one. So it's enough. I added barista also. Barista. So pure. Barista. Yeah. Okay. What is barista gone burn? Little bit. ಇನ್ನು ಸಾಸ್ ರೆಡಿ ಆಗಿದೆ. ಹಾಂ ಸರ್ ಅವು ಮಿಕ್ಸರ್ First preheat the oven and leave it. Leave it. Leave it, not now. The plating time you can use. ಪೇಂಟ್ ಹಾಕೊಂದಿಲ್ಲ ಬ್ರಷ್ ಪಾಸ್ತಾ ಮಾಡ್ಕೊಂಡಿದ್ದಾರೆ. ಪಾಸ್ತಾ ಒಂದು ಪಾಸ್ತಾನ ಹಾಂ ರಾವಲಿ ಪಾಸ್ತಾ ಹೊಸ ಟೈಪ್ ದ ಪಾಸ್ತಾ ಇದು ಪಾಸ್ತಾ ಇಂಕ್ಲ ಉಂಡೆ ಉಂಡೆದ ಪೈಪ್ ಎಲ್ಲ ಕಂಟೇನಂತ ನಾವು ಇದು ಒಂದು ಫ್ರೆಶ್ ಪಾಸ್ತಾ. ಓಕೆ ಓಕೆ ಅವು ಇಟಾಲಿಯನ್ಸ್ ಅವು ಸೈಡ್ ಕ್ಲೋಸ್ ಮಾಡಿ ಅಡ್ಜಸ್ಟ್ Adjust Seal ಆಗೋದು. seal ಆಗಿದೆ ಸೀಲ್ ಆಡ್ಬಂದು ಫ್ರೆಶ್ ಮಾಡ್ತಿಂಡ ಸೀಲ್ ಆಗ್ಬೋದು ನೀರು ಬಾಯ್ಲ್ ಮಾಡ್ಕೊಂಡ ಅವು ಬಿಡ್ಕೊಂಡು ಅವಾಗ ಪೂರ ಸ್ಟಫಿಂಗ್ ಪೂರ ಸಿದ್ಧ ಬರ್ತದೆ. ಇಂಕ್ಲು ಮತ್ತೆ ಮಲ್ತಂಡ ನೆನ್ಸೆ ಬಿಟ್ಟಾಗ ಫುಲ್ ಏನಾಗುತ್ತೆ ಎಣ್ಣೆ ಇರುತ್ತೆ ಸರ್ ಬಾಯ್ಲ್ ನೀರು ಆಲ್ ದ ಮಾಸ್ಟರ್ ಕ್ಲಾಸ್ ಹೋಮ್ ಕುಕ್ಸ್ 45 minutes ಆಲ್ರೆಡಿ ಮುಗಿದಿದೆ. ಅಗಲ್ಡ 15 minutes ಬಾಕಿ. ಸೊ ಯು ಹ್ಯಾವ್ ಓನ್ಲಿ 15 minutes ವಿತ್ ಯು. ಕೇವಲ 15 ನಿಮಿಷ ಬಾಕಿ. ಸೊ ಏನೇ ಪ್ರಾಸೆಸ್ ಇದ್ರು ಕುಕಿಂಗ್ ಇದ್ರು ಅದನ್ನ ಬೇಗ ಆದಷ್ಟು ಕ್ವಿಕ್ ಆಗಿ ಮಾಡಬೇಕು. 15 ನಿಮಿಷ ಮಾತ್ರ ಬಾಕಿ. ಸೊ ಅದರೊಳಗಡೆ ಪ್ಲೇಟಿಂಗ್ ಮಾಡಬೇಕು, ಸರ್ವಿಂಗ್ ಮಾಡಿ ನಮ್ಮ ತೀರ್ಪುಕಾರರ ಮುಂದೆ ನೀವು ಅದನ್ನ ಪ್ರೆಸೆಂಟ್ ಮಾಡಬೇಕು. ಯಾವುದೆಲ್ಲ ಡಿಶ್ ನಿಮ್ಮ ಪ್ಲೇಟಲ್ಲಿ ಇರೋದಿಲ್ವೋ ಅದು ನಮ್ಮ ಟೇಬಲ್ ಅಲ್ಲಿ ಬರೋದಿಲ್ಲ. ಸೊ ಅದನ್ನ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ, ಟೈಮ್ ಬಗ್ಗೆ ಗಮನ ಇಟ್ಕೊಳ್ಳಿ. ಸೊ ಓನ್ಲಿ ಲಾಸ್ಟ್ 15 minutes. ಓಕೆ, ಪ್ರಜ್ವಲ್ ಅವರೇ 15 minutes ಅಲ್ಲಿ ಆಗುತ್ತಾ? ಇದೇ ಮುಟ್ಟ ಪಾಡಿಲ್ಲ. ಆಲ್ಮೋಸ್ಟ್ ಡನ್. ಕೂಲ್ ಕೂಲ್ ಕೂಲ್. ಇದು ಹೋಗ್ತದೆ ಪೈಪಿಂಗ್ ಓಕೆ ಪೂರ ಪನ್ನೀರ್ ಇದೇ ಮುಟ್ಟ ದುಂಪಾಡ್ಬಿಡ್ತೀನಿ. ಈ ಥರ ಪನ್ನೀರ್ ಪೂರ ಸ್ಪ್ರೆಡ್. ಸೊ ಮೇಘ್ನ ಏನೇ ಮಾಡಿದ್ರು ಟೈಮ್ ಮುಗಿತಾ ಬರ್ತಾ ಇದೆ. ಸೊ ಆದಷ್ಟು ಕ್ವಿಕ್ ಆಗಿ ಮಾಡಿ. ಸೊ ನಿಮ್ಮ ರೆಸಿಪಿ ಇವತ್ತು ಎಂಡ್ ಆಫ್ ದ ಡೇ ಪ್ಲೇಟ್ ಅಲ್ಲಿ ಇರಬೇಕು, ಪ್ಯಾನ್ ಅಲ್ಲಿ ಇದ್ರೆ ಅಲ್ಲೇ ಉಳಿತದೆ. ಓಕೆ, ಸೊ ಇಲ್ಲಿ ಸುಷ್ಮಾ ಅವರೇ ಟೈಮ್ ಆಗ್ತಾ ಬರ್ತಿದೆ. ಸೊ ಆದಷ್ಟು ಬೇಗ ಮಾಡಿ. ಬ್ಯೂಟಿಫುಲ್ ಆಗಿ ಪ್ಲೇಟಿಂಗ್ ಮಾಡ್ತಾ ಇದ್ದಾರೆ. ಏನಾಯ್ತು ಸುಷ್ಮಾ ಅವರೇ, ಒಂದ್ಸತಿ ಮಾಡಿದ್ದನ್ನ ಡಿಲೀಟ್ ಮಾಡಿದ್ರಾ? ಏನಾಯ್ತು, ಮಿಸ್ಟೇಕ್ ಆಯ್ತಾ?
ಪೈಪಲ್ಲಿ ಪೈಪಿಂಗ್ ಬ್ಯಾಗಲ್ಲಿ ಖಾಲಿ ಆಯ್ತು. ಖಾಲಿ ಆಯ್ತಾ? ಸ್ವಲ್ಪ ಜಾಸ್ತಿ ಹಾಕೋಬೇಕಿತ್ತು ಅಂತಲ್ವಾ? ಸೊ ಸ್ವಲ್ಪ ಕ್ವಿಕ್ ಆಗಿ ಮಾಡಿ. Waste ಮಾಡೋದು ಸೊ ಹೊಸ ಏನಾದರೂ ಒಂದು ಮಾಡಬೇಕು ಅಂತ ಇದ್ರಲ್ಲ, ಅದನ್ನ ಕಂಪ್ಲೀಟ್ ಮಾಡಿದ್ರೆ ಅಥವಾ ಡ್ರಾಪ್ ಮಾಡಿದ್ರ? ಡ್ರಾಪ್ ಮಾಡಿ ಒಂದನ್ನೇ ಕಾನ್ಸಂಟ್ರೇಟ್ ಮಾಡುವ ಅಂತ ಆಯ್ತಲ್ವಾ? ಓಕೆ. ಸೊ ಇಲ್ಲಿ ಕೇವಲ 10 ಮಿನಿಟ್ಸ್ ಬಾಕಿ, ನಿಮಗೆ 10 ನಿಮಿಷ ಬಾಕಿ ಇದೆ. ಸೊ ಏನೇ ಮಾಡೋದಿದ್ರು ಈ ಒಂದು 10 ನಿಮಿಷದ ಒಳಗಡೆ ಮಾಡಬೇಕು. ಸೊ ಇವತ್ತಿನ ಈ ಒಂದು ಮಿಸ್ಟ್ರಿ ಬಾಕ್ಸ್ ರೌಂಡ್ ಚಾಲೆಂಜ್ ಏನಿದೆ, ಇದು ಕೇವಲ 10 ಮಿನಿಟ್ಸ್ನಲ್ಲಿ ಇವಾಗ ಮುಕ್ತಾಯ ಆಗ್ಲಿಕ್ಕಿದೆ. ಸೊ ಓನ್ಲಿ ಲಾಸ್ಟ್ 10 ಮಿನಿಟ್ಸ್. ಓಕೆ, ರೆಸಿಪಿ ಡೀನಿ ಫುಲ್ ಅದು ಎಕ್ಸೈಟ್ಮೆಂಟ್, ಫುಲ್ ಕಾನ್ಸಂಟ್ರೇಷನ್ ಮಾಡಿ. ಪೊಟೆಟೊ ಸಾಸ್ ಮೇನ್ ಇಂಗ್ರೀಡಿಯೆಂಟ್ ಸ್ಟಾರ್ Check ಮಾಡ್ಕೊಳ್ಳಿ. ಸೊ ನಿಮ್ಮ ಮಿಸ್ಟ್ರಿ ಬಾಕ್ಸಲ್ಲಿ ಹನಿ ಕೂಡ ಇತ್ತಲ್ವಾ? ಸೊ ಹನಿಯನ್ನು ಯೂಸ್ ಮಾಡಬೇಕಾಗ್ತದೆ. ಸೊ ಏನು ಹನಿಯಲ್ಲಿ ಏನು ಗಾರ್ನಿಷ್ ಮಾಡ್ತಾ ಇದ್ದೀರಾ? ಹಾಂ ಅಷ್ಟೇ ಗಾರ್ನಿಶ್ ಯೂಸ್ ಮಾಡ್ತಾರೆ. ಟೆನ್ಷನ್ ಇದೆಯಾ ಮಿಸ್ಟ್ರಿ ಬಾಕ್ಸ್ ರೌಂಡಲ್ಲಿ? ಲಾಸ್ಟಿಗೆ ಸ್ವಲ್ಪ ಟೆನ್ಷನ್ ಆಯ್ತಾ? ನೀವು ಮಾತಾಡ್ತಿದ್ರೆ ಇನ್ನೂ ಸಹ ಟೆನ್ಷನ್ ಆಗ್ತದೆ. ಸೊ ಮಾತಾಡ್ತಿದ್ರೆ ಇನ್ನೂ ಸಹ ಟೆನ್ಷನ್ ಆಗ್ತದೆ. ಸೊ ನಾನು ಹೋಗೋದು ಬೆಟರ್. ಸೊ ಇಲ್ಲಿ ನಿಲ್ಲೋದಿಲ್ಲ ಆಯ್ತಾ, ನಿಮ್ಮ ಹತ್ರ ನಿಲ್ಲೋದಿಲ್ಲ. ಸೊ ನಿಮ್ಮ ಹತ್ರ ಇನ್ನು ಶೋ ಆದ್ಮೇಲೆ ಮಾತಾಡೋದು. ಓಕೆ. ಸೊ ನಿಮಗೆ ಕೂಡ ಮಾತಾಡ್ತಾ ಟೆನ್ಷನ್ ಆಗ್ತದಾ? ಹೆಲ್ಪ್ ಮಾಡಬೇಕಾ? ಇಲ್ಲ, ನಾನು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಎಸ್ ಪ್ರಜ್ವಲ್ ಅವರ ಏನಿದೆ ಪ್ಲೇಟಲ್ಲಿ? ಫುಲ್ ಕಸ ಬಿಟ್ಟಿದೆ. ಏನು ಡ್ರಾಪ್ಲೆಟ್ಸ್ ಬೀಳ್ಸಿದ ನೀವು ಅಥವಾ ಬಿದ್ದದ? ನೀವೇ ಬೀಳ್ಸಿದ್ದು ಡೆಕೋರೇಷನ್ಗೋಸ್ಕರ? ಲೈಕ್ ಇದೊಂದು ಕಾನ್ಸೆಪ್ಟ್ ಇದೆ. ಹಾಂ ಹಾಂ. ಸೊ ಪ್ರತಿ ಸರಿ ಹೇಳಿದಂತೆ ಗಾರ್ನಿಶಿಂಗ್ ಜೊತೆ, ಸರ್ವಿಂಗ್ ಜೊತೆ, ಪ್ರೆಸೆಂಟೇಷನ್ ಜೊತೆ ನಿಮ್ಮ ಕೌಂಟರ್ ಟಾಪ್ಸ್ ಅನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕ್ಲೀನಿನೆಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ನಿಮ್ಮ ಪ್ಲೇಸನ್ನು ಆದಷ್ಟು ಶುಚಿಯಾಗಿಡಬೇಕು. ಸೊ ಅದಕ್ಕೆ ಕೂಡ ವೇಟೇಜ್ ಜಾಸ್ತಿ. ಕಂಟೆಸ್ಟೆಂಟ್ಸ್, ನಿಮ್ಮಲ್ಲಿ 5 ನಿಮಿಷ ಬಾಕಿ. ಓನ್ಲಿ ಲಾಸ್ಟ್ 5 ಮಿನಿಟ್ಸ್. ಮೇಘ್ನಾ ಅವರೇ ಸ್ವಲ್ಪ ಹರಿಯಪ್ ಮಾಡಿ. ಓನ್ಲಿ ಡನ್? ಓಕೆ, ಕೂಲ್. ಸೊ ಪ್ಲೇಟಿಂಗ್ ಇದ್ರೆ ಈ ಒಂದು 5 ನಿಮಿಷದ ಒಳಗಡೆ ಮಾಡಿ ಮುಗಿಸ್ಬೇಕು. ಸೊ ಎಲ್ಲ ನಿಮ್ಮ ಕೌಂಟರ್ ಟಾಪ್ಸ್ ಆಗಿರ್ಬೋದು ಎಲ್ಲಾನು ಕ್ಲೀನ್ ಆಗಿ ಇಡಬೇಕು. ಸೊ 5 ನಿಮಿಷ ಕಾಲಾವಕಾಶ ಇದೆ, ಎಲ್ಲಾನು ಫಿನಿಶ್ ಮಾಡಬೇಕು. ಕಂಟೆಸ್ಟೆಂಟ್ಸ್, ಲಾಸ್ಟ್ 2 ಮಿನಿಟ್ಸ್ ಬಾಕಿ. ಓನ್ಲಿ ಲಾಸ್ಟ್ 2 ಮಿನಿಟ್ಸ್. ಏನೇ ಪ್ಲೇಟಿಂಗ್ ಇದ್ರು, ಏನೇ ಸರ್ವಿಂಗ್ ಇದ್ರು, ಈ ಒಂದು 2 ನಿಮಿಷದ ಒಳಗಡೆ ಮಾಡಿ ಮುಗಿಸ್ಬೇಕು. ಕಂಟೆಸ್ಟೆಂಟ್ಸ್, ಲಾಸ್ಟ್ 30 ಸೆಕೆಂಡ್ಸ್ ಬಾಕಿ. ಓನ್ಲಿ 30 ಸೆಕೆಂಡ್ಸ್ ಬಾಕಿ. ಸೊ ಇಲ್ಲಿ ಇವರಿಗೆ ಟೈಮೇ ಬೇಡ, ಮುಗ್ದು ಆರಾಮ್ಸೆ ನಿಂತಿದ್ದಾರೆ. ಸೊ ಇಲ್ಲಿ ಇವರು ಸ್ವಲ್ಪ ಇನ್ನು ಕೂಡ ಪ್ರೋಸೆಸ್ ಅಲ್ಲಿದ್ದಾರೆ, ಅಲ್ಲಿ ಕೂಡ ಸ್ವಲ್ಪ ಪ್ರೋಸೆಸ್ ಏನೋ ಬಾಕಿ ಇದೆ ಅಂತ ಕಾಣ್ತದೆ. ಸೊ ಲಾಸ್ಟ್ 30 ಸೆಕೆಂಡ್ಸ್. ಎಸ್ ಕಂಟೆಸ್ಟೆಂಟ್ಸ್, 10, 9, 8, hurry up Meghna, 7, 6, 5, 4, 3, 2 and 1. Stop. Hands up away from the counters. Okay, so ನಮ್ಮ ಇವತ್ತಿನ ಈ ಒಂದು ಮಿಸ್ಟ್ರಿ ಬಾಕ್ಸ್ ರೌಂಡ್ ಅಲ್ಲಿ ನಮ್ಮ ಹೋಮ್ ಕುಕ್ಸ್ ಅವರು ತುಂಬಾನೇ ಚೆನ್ನಾಗಿ ಅವರು ಮಾಡಿದಂತ ವೆರೈಟಿ ಆಗಿರುವಂತ ರೆಸಿಪೀಸ್ ಅನ್ನ ಸರ್ವ್ ಮಾಡಿ ಇಟ್ಟಿದ್ದಾರೆ. ಸೊ ಇವಾಗ ನಮ್ಮ ತೀರ್ಪುಗಾರರು ಯಾವ ರೀತಿ ಇದಕ್ಕೆ ತೀರ್ಪನ್ನ ನೀಡ್ತಾರೆ ಅಂತ ಕಾದು ನೋಡೋಣ. ನಮ್ಮ ಇವತ್ತಿನ ಹೋಮ್ ಕುಕ್ಸ್ ಅವರು ಮಾಡಿದಂಥ ರೆಸಿಪೀಸ್ ಅನ್ನ ಟೇಸ್ಟ್ ಮಾಡುವಂತ ಹೊತ್ತು. ಸೊ ಮೊದಲಿಗೆ ಪ್ರಜ್ವಲ್ ಅವರೇ, ನೀವು ಮಾಡಿದಂಥ ರೆಸಿಪಿನ ನಮ್ಮ ತೀರ್ಪುಗಾರರಿಗೆ ಸರ್ವ್ ಮಾಡಿ. ಸೊ ಇವತ್ತು ಮಿಸ್ಟ್ರಿ ಬಾಕ್ಸ್ ಚಾಲೆಂಜ್ ಇತ್ತು. ಸೊ ನೀವು ಬಾಕ್ಸ್ ಎ ನ ಸೆಲೆಕ್ಟ್ ಮಾಡಿದ್ರಿ. ಸೊ ಬಾಕ್ಸ್ ಎ ಅಲ್ಲಿ ಇರುವಂಥ ಮಿಸ್ಟ್ರಿ ಬಾಕ್ಸ್ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಯಾವ ಥರ ಒಂದು ರೆಸಿಪಿಯನ್ನು ಮಾಡಿದ್ರೆ ಅದನ್ನು ನಮ್ಮ ಮಾಸ್ಟರ್ ಶೆಫ್ನವರಿಗೆ ಎಕ್ಸ್ಪ್ಲೈನ್ ಮಾಡಿ.
ಬೇಸಿಕಲ್ಲಿ ನನಗೆ ಸೋಲ್ ಫಿಶ್ ಸಿಕ್ಕಿತ್ತು. ಸೋಲ್ ಫಿಶ್ಗೆ ನಾನು ಆ್ಯಡೆಡ್ ಡಿಜನ್ ಮಸ್ಟರ್ಡ್ ಸಾಸ್, ಮ್ಯಾರಿನೇಟೆಡ್ ವಿತ್ ಸಾಸ್ ಆ್ಯಂಡ್ ಲೈಕ್ ಚಾಪ್ಡ್ spring onions, everything that is lemon zest, little bit lemon zest. Sorry, not lemon, orange zest. Okay. So orange zest is everything and like marinated for 5 minutes. Then I made a slurry out of with flour you have given and added seasoning, and then I deep fried it. So on the other side of there's two sauces. I can say the one chutney like sauces. Okay, there's a beetroot, which is a beetroot sauce I give. For beetroot, I made a like simple broth. I have given broth. And added. Vegetable broth. Yeah, no, I got chicken broth. Chicken broth. Yes, a little bit for that broth I added made a like like roux. Then I added sauce. No, yeah, made a beetroot sauce basically. And this dots are there. It's basic. You have given like grapes and chili. So I made a blend it and strain it and give dots. Little bit add. I have needed sugar because of Tanginess. Remove the tanginess. yes. And added like barista added for puree. Like blend it in that only. I made a like onion. You have been given onion also. Okay. Garlic added for fish. ಸೊ ಪ್ಲೇಟಲ್ಲಿ ತುಂಬ ಚಿಕ್ಕದಾಗಿದೆ, ಹೇಳಬೇಕಿದ್ರೆ ತುಂಬಾ ದೊಡ್ಡದಾಗಿ ಹೇಳಿದ್ದೀರಾ. ಸೊ ಟೇಸ್ಟ್ ಮಾಡುವಾಗ ಎಷ್ಟು ದೊಡ್ಡದಾಗಿ ಟೇಸ್ಟ್ ಇರ್ತದೆ ಅಂತ ನೋಡೋಣ. ಸೊ ಶೆಫ್ಸ್ ಪ್ಲೀಸ್. You can say the chili grape dip. Yeah, but Chili grape dip. dip. But it like chatpata. What we Right. Yeah. If I add like sugar, it would be like that piece. So, The flavor is very good. so Flavor ಭಾರಿ ಎಡೈತೆ thank you. बीटरूट द सॉस ला इधर इसका प्रेजेंटेशन और अच्छा हो सकता था. Can be more presentable. प्लेट बड़ा हो गया, किंग छोटा हो गया प्लेट आपको चूज करना चाहिए, स्मॉल साइज प्लेट. और लेंदी वाला लेंदी प्लेट. ಪಿಕ್ ಮಾಡಬೇಕಿದ್ರೆ ಪ್ಲೇಟನ್ನು ಅದೇ ರೀತಿ ಪಿಕ್ ಮಾಡ್ತಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ. Rubble all good. The taste is aroma. This is very good. Everything was good. Fish is cooked properly with flavors and everything. ಸೊ ಪ್ರಜ್ವಲ್ ಅವರು ಮಾಡಿದಂಥ ರೆಸಿಪಿಯನ್ನು ನಮ್ಮ ತೀರ್ಪುಗಾರರು ಟೆಸ್ಟ್ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ, ಕೆಲವೊಂದು ಟಿಪ್ಸನ್ನು ಕೂಡ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟಿಗೆ ಈ ಕಡೆ ಸುಷ್ಮಾ ಶೇಟ್ ಅವರೇ, ನೀವು ಮಾಡಿದಂಥ ರೆಸಿಪಿನ ಸರ್ವ್ ಮಾಡ್ಬೋದು. ನನಗೆ बीटरूट ऑरेंज और ऑनियन सभी मिला था. मैंने पनीर को फर्स्ट मैरिनेट करके डीप फ्राई किया. या क्या डिश बनाने का कोशिश किया आपने? सॉरी, कौन सा डिश बनाने का कोशिश किया? एक में ड्राई बनाने के लिए बीटरूट मैंने कलर के लिए यूज़ किया है. बीटरूट एंड ऑरेंज वो टैंगीनेस के लिए, लेमन के बदले में ऑरेंज थोड़ा सा और ऑरेंज जस्ट भी डाला है. वो हम लोग का टिप्स है Tips, जो उन्होंने yes. पूरा लिया. ನಾವು Tips ಕೊಟ್ಟಿದ್ದಾರೆ. ಸಿಪ್ಪೆಯನ್ನು ಕೂಡ ಬಿಸಾಡಬಾರ್ದು ಅಂತ ಹೇಳಿದಕ್ಕೆ ಅದನ್ನು ಕೂಡ ಅವರು ಯೂಸ್ ಮಾಡಿದ್ದಾರೆ. ಲಾಸ್ಟ್ಗೆ ಅಲ್ಲಿಗೆ बीटरूट यूज सिಪ್ಪೆ ಅಂತ ಇಸ್ಕೊಂಡು ಸಿಪ್ಪೆಯನ್ನು ಅದಕ್ಕೆ ಕೂಡ ತುರಿದು ಹಾಕಿದ್ರು. ಸೊ ಏನನ್ನು ವೇಸ್ಟ್ ಮಾಡಲಿಲ್ಲ. ಮಾಡಲಿಲ್ಲ, ಎಲ್ಲ ಯೂಸ್ ಮಾಡಿದ್ದಾನೆ. You use garlic? ಯಾ ಗಾರ್ಲಿಕ್ ಮಸ್ಟರ್ಡ್ ಸಾಸ್. It's okay, but ये और अच्छा डिश बन सकता था इसमें. इट इज़ वेरी सिंपल डिश. जैसे जो पनीर ना, सिंपल ग्रिल पनीर को मैरिनेट किया आपने, ग्रिल किया, उसके बाद ऑनियन को सौते किया, कर्मलाइज करके साइड में रख सकते हो. देन उसको सॉस बनाना था. आपको क्या सॉस था? ऑरेंज
ऑरेंज मस्टर्ड सॉस ऑरेंज था एंड ऑरेंज मस्टर्ड। था, हाँ मस्टर्ड। ओके, मस्टर्ड आप मैरिनेशन के लिए यूज़ कर सकते हैं। फ्लावर था, फ्लावर लिटिल बिट ऑफ फ्लावर डस्टिंग करके उसको ग्रिल कर दिया, उसमें ग्रिल मार्क भी आया था। फ्लावर डीप फ्राई के लिए use किया। वही हाँ, ग्रिल हाँ, और डीप okay, फ्राई ಶೆಫ್ ಪನ್ನೊಂದು ಲೇರು ओके ओके ಅಂಚೆನೆ ಬೇತೆ मन ಮನ್ಪೊಲಿ ಮಾಡ್ಬೋದು। तो पनीर को ये ग्रिल इसके होने लिए। के बाद ओके पनीर को मैरिनेशन कर सकता था ग्रीन चिली के साथ। चिली था, ब्लैक पेपर था, देन आपका लिटिल बिट ऑफ मस्टर्ड एंड फ्लावर सॉल्ट लेके ग्रिल किया, साइड में रख दिया, ऑनियन को सौते कर दिया। देन आपके पास क्या था, ऑरेंज। ऑरेंज ऑरेंज है, ऑरेंज को सॉस बनाना चाहिए था मस्टर्ड के साथ। वेरी गुड, ऑरेंज एंड मस्टर्ड सॉस। मैंने सोचा एक ही डिश में सभी चीज़ आने आनी ऐसा नहीं होना चाहिए, एक ही डिश में सारा चीज़ नहीं होना चाहिए, हाँ, okay. सारा दिखना चाहिए। ओके इसमें दिखना चाहिए आप क्या किसके साथ क्या अकम्पनीमेंट, वो नहीं दिख रहा है उसमें। एंड विथ थाइम भी था, उसका थाइम का फ्लेवर पनीर के साथ अच्छा टाइम होता है। डाला था मैंने पनीर को थोड़ा, थोड़ा वो थाइम ज़्यादा थाइम आप फ्लेवर फ्राई करके उसके साथ गार्निश कर सकते हैं, और इस थाइम को अच्छा से गार्निश कर सकते हैं, वुड बी बेटर। बट वो चीज़ नहीं दिख रहा है जो होना चाहिए था एक्चुअली। बहुत सिंपल इट्स वेरी सिंपल डिश था, 20 मिनट का डिश था, इतना लॉन्ग टाइम लेने की कोई जरूरत नहीं। अगर आप अच्छा से प्लान करके सोचेंगे डिश क्या बनाना है तो इजीली बन सकता है, सिंपल। ओके, ಥ್ಯಾಂಕ್ ಯು, ಆಲ್ ದ ಬೆಸ್ಟ್। ಥ್ಯಾಂಕ್ ಯು। ಸೊ ಸುಷ್ಮಾ ಶೇಟ್ ಅವರು ಮಾಡಿದಂಥ ರೆಸಿಪಿಯನ್ನು ನಮ್ಮ ತೀರ್ಪುಗಾರರು ಟೇಸ್ಟ್ ಮಾಡಿದ್ದಾರೆ. ಸೊ ಒಂದಷ್ಟು ಕಮೆಂಟ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಕಡೆ ಮೇಘನಾ ಅವರೇ, ವೆರಿ ಎಕ್ಸ್ಪೆಕ್ಟೆಡ್ ಡಿಶ್ ನಿಮ್ಮದು. ಸೊ ನೀವು ನಿಮ್ಮ ಪೊಟ್ಯಾಟೊ ಸಾಸ್ ಆಗಿರ್ಬೋದು, ಅದ್ರ ಜೊತೆ ಏನೆಲ್ಲ ಮಾಡಿದ್ದೀರಾ ಅದನ್ನು ತಂದು ನಮ್ಮ ಸರ್ವಿಂಗ್ ಟೇಬಲಲ್ಲಿ ಇಡಬೇಕು ಪ್ಲೀಸ್. I've made my version of ravioli, which is also called stuffed pasta. I've made pasta dough from the scratch using maida, oil and salt. That's just the seasoning. Stuffed with the mystery box content, that is tofu. I've used a little bit of broccoli, and there's oregano and chili flakes, which was in this thing. And little bit of mashed potatoes, boiled and mashed potatoes. That is my stuffing. And I've also used a bit of onions. And then I've made potato sauce, which is creamy potato sauce. I've used cream, and I've actually boiled potatoes, and then I've sauteed it with the butter, boiled potatoes and onions. It's all the mixture of onions, potatoes and butter. That's the sauce. And I've added bit of vegetable stock in it, and pasted it with seasoning of oregano and chili flakes. That's the sauce. And broccoli I've blanched a bit and then pan fried it with pepper and salt and a bit of honey. And parsley I wanted it crispy, so I tossed it on the pan. Parsley, The herb. no parsley. The herbs. I'm sorry, I forgot. ದಟ್ ಇಸ್ ಸೆಲೆರಿ. Celery. Sorry. Yeah, sorry. It's celery. I've pan fried it. I wanted it to be crispy, but. Can you tell me why you added the honey in this? The broccoli, I wanted it to be little bit sweet when I pan fried it. So, Broccoli is sweet. little bit. Drop of honey has been added. ಪೊಟ್ಯಾಟೊ ಸಾಸ್ ಓಕೆ. ಸೊ ಇವತ್ತಿನ ಒಂದು ಸ್ಟಾರ್ ರೆಸಿಪಿ ಆಗುವಂಥ ಒಂದು ಡಿಶ್ ಅಂತ ನೋಡೋಣ, ಕಾದು ನೋಡೋಣ. ಸೊ ನಮ್ಮ ಆ್ಯಪಲ್ ಮಾರ್ಟ್ನಲ್ಲಿ ಮೇಘ್ನ ಅವರ ಹೆಸರಲ್ಲಿ ಪೊಟ್ಯಾಟೊ ಸಾಸ್ ಹೋಗ್ತದಾ ಇಲ್ವೋ ಅಂತ ನೋಡೋಣ. Choosing of sauce with ravioli is wrong, Yes, got it. because potato already starch. Yes. It's the heavy starch, Yes, yes. and ravioli is made of maida. Yeah. It's also starch. Yeah. Okay. Yes. So who starch should not choose. Yes. It had to be broth, but And the sauce is too. This is not sauce. yeah, it's cream. This is type of mashed potato. Mashed potato. It's mashed potato. Okay. Yes. So Here honey also, here mustard also there, no? Honey, yes. Hmm? Yes. You make the honey mustard sauce. I've never done it before, so I Hmm? didn't take risk. I think I would, ಇದನ್ನು ಕೂಡ ನೀವು ಇಲ್ಲಿವರೆಗೂ ಮಾಡಿಲ್ವಲ್ಲ? grapes also there, no? Grapes, No grapes. no grapes. orange. No orange. Okay, so honey and mustard there. Then cream also there. Hmm? Choosing of the sauce is wrong actually. Yeah? This taste is not up to the mark.
Make a mashed potato. Yeah. Okay. Thank Got you. it. Thank All the you. best. Thank you very much. ಸೊ ಇವತ್ತಿನ ಲಾಸ್ಟ್ ಕಂಟೆಸ್ಟ್ ನಮ್ಮ ಜೊತೆ ಇದ್ದಾರೆ ಅಹಾನಾ ಶೆಟ್ಟಿ ಅವರೇ. ಸೊ ನೀವು ಕೂಡ ನಿಮ್ಮ ರೆಸಿಪಿಯನ್ನ ತಂದು ಇಲ್ಲಿ ಸರ್ವ್ ಮಾಡ್ಬೋದು. ಅಹಾನಾ ಶೆಟ್ಟಿ ಅವರಿಗೆ ನಾನು ಬಂದು ಮಾತಾಡ್ತಾ ಇರಬೇಕಿದ್ರೆ ಸ್ವಲ್ಪ ಟೆನ್ಷನ್ ಆಗ್ತಾ ಇತ್ತು. ಸೊ ನೀವು ಮಾತಾಡಿದ್ರೆ ನನಗೆ ಟೆನ್ಷನ್ ಆಗ್ತದೆ ಅಂತ ನಮಗೆ ಹೇಳಿ ಕಳಿಸ್ಬಿಟ್ರು ನನ್ನ ಜಾಗದಿಂದ. ಸೊ ಇವಾಗ ಕೇಳ್ತಾ ಇದ್ದಾನೆ. ಸೊ ನಿಮ್ಮ ರೆಸಿಪಿ ಬಗ್ಗೆ ಇವಾಗ ಶೆಫ್ಸ್ಗೆ ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಸೊ ರೆಡಿ ಅಲ್ವಾ? ಪ್ಲೀಸ್. Well, I have taken a broccoli with a cream soup. I have tried with a broccoli cream soup. Then I have taken a prawn as a main ingredient. So in that I have used a shallow fry with the pepper one. I have used pepper with that. So then I have used a sweet potato. That fry I have done. So almost all the ingredients I have taken from this. Sweet potato, I think we had honey also, huh? Yeah, a little honey on the above. Potato only Already sweet. Again sweet, we I had know. honey. Here, celery leaves April taste bandara. It's and I will just garnish. Can you taste? Is it so bitter? Can I get a celery leaf? It's quite. ಹೇಗಿದೆ ಟೇಸ್ಟ್? Brother, Dadana, once I'm into the like something bitter, like I know the mixed feeling. ತಾಯಿ ಕೇಳಿದ್ರೆ ಟೇಸ್ಟ್ ಮಾಡ್ತಾರೆ ಯಾರು? Celery is very good. It's a health benefit also. It's boost your immune system. Sir, taste. here broccoli. Only broccoli. Sauce. What? Sir? Broccoli cream sauce. Broccoli soup. Soup it is. Sauce or soup? is very huge. Here sauce bandare. Sorry, cream use ಮಾಡ್ತೀನಿ. So soup it is. Broccoli. Decide ఉండದೆ Broccoli the soup. soup ade. This is soup or what? He is confused with the soup and sauce. No, it's a soup only. ಇಟ್ಸ್ ಅ ಸೂಪ್. ಓಕೆ. It's soup. Broccoli is very big. It's chunk broccoli should not use in the soup. It should be paste, grinded, Okay. and then it should be added. She is trying to become fat from this competition. That's why she can eat more and more healthy products by doing all these different recipes. ಅಂಚನ ಇರು ಕೆಲವು ಫುಲ್ಲೇ ಪಾರ್ದು ಬಿಡಿಯಾರ ಅಂತ. ಒಂದು starter Sweet potato is self sweet. Yeah. I only put honey. Yeah, just Double a sweet. few side. drops I just added. What is that? Prawns? It's a prawn, pepper fried, deep fried, shallow fried it. It is very simple dish. You guys make too difficult actually. It's okay, but not wow. How it will? ಒಂದು salty ಆಗ್ತದೆ. And the salty. Sweet potato Super with salty. sweet. So we have to think. Make a better dish. Simple, say grilled prawn which is honey mustard sauce and some potato chips is okay. Easy way. Easy dish. Max 15 to 20 minutes time. You can make the dish. Chalo, all the best. Thank you. 4 ಜನ ಕಂಟೆಸ್ಟೆಂಟ್ಸ್ ಮಾಡಿರುವಂಥ ವಿಭಿನ್ನವಾದ ಮಿಸ್ಟ್ರಿ ಬಾಕ್ಸ್ ಇಂಗ್ರೀಡಿಯೆಂಟ್ಸ್ ಅಥವಾ ಮಿಸ್ಟ್ರಿ ಬಾಕ್ಸ್ ರೆಸಿಪೀಸ್ ಅನ್ನ ನಮ್ಮ ತೀರ್ಪುಗಾರರು ಇದೀಗಲೇ ಟ್ರೈ ಮಾಡಿ ಆಗಿದೆ. ಸೊ ಕಮೆಂಟ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ ನೋಡೋಣ ಅವರಿಗೆ ಯಾವ ರೀತಿಯ ಮಾರ್ಕ್ಸ್ ಸಿಗ್ತದೆ. ಸೊ ಇವರು ಇದರಿಂದ ನೆಕ್ಸ್ಟ್ ರೌಂಡಿಗೆ ಪ್ರಮೋಟ್ ಆಗ್ತಾರೋ ಇಲ್ವೋ ಅಂತ ಕಾದು ನೋಡಬೇಕು. ಇವತ್ತಿನ ಈ ಒಂದು ಎಪಿಸೋಡ್ ಅನ್ನ ಮುಗಿಸುವಂತ ಹೊತ್ತು. ಸೊ ದಿಸ್ ಇಸ್ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ 2020. ನಮ್ಮ ಜೊತೆ ಮುಖ್ಯ ಪ್ರಾಯೋಜಕರಾಗಿದ್ದಾರೆ ಆಪಲ್ ಮಾರ್ಟ್ ಹೈಪರ್ ಮಾರ್ಕೆಟ್, ಮಂಗಳೂರಿನ ಅತಿ ದೊಡ್ಡ ಸೂಪರ್ ಮಾರ್ಕೆಟ್ ಚೈನ್, ಪವರ್ಡ್ ಬೈ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, healthy and tasty sunflower oil, in association with the Indian Design School, Interior Design College, Mangalore. Tried, tasted and trusted Aruna Masala since 1980. ನಮ್ಮ ಜೊತೆ ಸಹ ಪ್ರಾಯೋಜಕರಾಗಿದ್ದಾರೆ ಓಷನ್ ಪರ್ಲ್ ಹೋಟೆಲ್, ಶುಗರ್ ಕ್ಲೌಡ್ ಬ್ರೌನೀಸ್, AK ಕ್ಲೆನ್ಸ್ ಆಫ್ ಕ್ಲೀನಿಂಗ್ ಪ್ರಾಡಕ್ಟ್ಸ್. ಮೀಡಿಯಾ ಪಾರ್ಟ್ನರ್ ಆಗಿ ನಮ್ಮ ಜೊತೆ ಇದ್ದಾರೆ ಕರಾವಳಿ ಕರ್ನಾಟಕದ ನಾಡಿಮಿಡಿತ ನಮ್ಮ ಟಿವಿ, ಪ್ರಿಂಟ್ ಪಾರ್ಟ್ನರ್ ವಾರ್ತಾ ಭಾರತಿ ಆ್ಯಂಡ್ ರೇಡಿಯೋ ಪಾರ್ಟ್ನರ್ 93.5
ರೆಡ್ FM ನಮ್ಮೆಲ್ಲ ಸ್ಪಾನ್ಸರ್ಸ್ನವರನ್ನ ಈ ಒಂದು ವೇದಿಕೆಯಲ್ಲಿ ನೆನೆಸ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನ ನಿಲ್ಲಿಸುವಂತ ಹೊತ್ತು. ಸೊ ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. Come on, home cooks, let's cook in the master class kitchen. Master class, chef of the year 2020. Master class, chef of the year 2020.